ಮೊದಲನೇದಾಗಿ ಬಿಟ್ಕಾಯಿನ್ ಅಂದ್ರೆ ಏನು ಸರ್? ಬಿಟ್ಕಾಯಿನ್ ಅಂತಂದರೆ ಅದು ಒಂದು ಬೆಸ್ಟ್ ಫಾರ್ಮ್ ಆಫ್ ಮನಿ. ಬಿಟ್ಕಾಯಿನ್ ಅನ್ನುವಂತಹ ಹಣಕಾಸಿನ ಅಥವಾ ಲೆಕ್ಕ ಪುಸ್ತಕ ಏನಿದೆ, ಇಲ್ದಲೇ ಇರ್ತಕ್ಕಂಥ ಬಿಟ್ಕಾಯಿನ್ ಯಾರು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಪ್ರಾಪರ್ಟಿ ರೈಟ್ಸ್ನ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುವಂತಹ ಇರುವಂಥ ಒಂದೇ ಹಣಕಾಸು ವ್ಯವಸ್ಥೆ ಅಂದರೆ ಅದು ಬಿಟ್ಕಾಯಿನ್. ಈಗಿರುವಂಥ ರೂಪಾಯಿಯನ್ನು ಬಿಟ್ಟು ಬಿಟ್ಕಾಯಿನನ್ನು ಯಾಕೆ ಜನ ಬಳಸಬೇಕು ಅಂತ? ಅನಿವಾರ್ಯ ಕಾರಣ. ಈಗಿರತಕ್ಕಂಥ ರೂಪಾಯಿ ಏನಿದೆಯಲ್ಲ, ಇದರಲ್ಲಿ ನಾವು ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ. ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು ಬರೀ 2,10,00,000 ಬಿಟ್ಕಾಯಿನ್ ಮಾತ್ರ. ಒಂದು ಬಿಟ್ಕಾಯಿನ್ ಅಲ್ಲಿ 100 ಮಿಲಿಯನ್ ಸತೋಷಿ ಸಿಗುತ್ತೆ. ಈ 2,10,00,000 ಬಿಟ್ಕಾಯಿನ್ಸ್ ಅಲ್ಲಿ ಇಡೀ ಪ್ರಪಂಚ ಹೆಂಗ್ ರನ್ ಆಗುತ್ತೆ ಸರ್? ಈಗ ರೂಪಾಯಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಮೊದಲು ಲೋವರ್ ಡಿನಾಮಿನೇಷನ್, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪೈಸಾ ಇತ್ತು. ಈಗ ಪೈಸಾ ಇಲ್ಲ, ಯಾಕೆಂದ್ರೆ ನಾವು ಹೈಯರ್ ಡಿನಾಮಿನೇಷನ್ಸ್ ಹೋಗ್ತಾ ಇದ್ದೀವಿ. ಈ ವ್ಯವಸ್ಥೆ ಡಿಮಾನಿಟೈಸೇಷನ್ ಆದಾಗ 2,000 ರುಪೀಸ್ ಡಿನಾಮಿನೇಷನ್ಗೆ ಹೋಯ್ತು. ಅದು ಖುಷಿ ಪಡುವಂಥ ಸಂಗತಿ ಅಲ್ಲ. ಯಾವಾಗೆಲ್ಲ ನಾವು ಹೈಯರ್ ಡಿನಾಮಿನೇಷನ್ಸ್ ಹೋಗ್ತಾ ಇದ್ದೀವಿ, ನಮ್ಮ ಪರ್ಚೇಸಿಂಗ್ ಪವರ್ ಕುಸಿದು ಬೀಳ್ತಾ ಇದೆ ಅಂತ ಹೇಳಿ ಅರ್ಥ. ಈಗ ನನ್ನ ಅಕೌಂಟಲ್ಲಿ ಒಂದಿಷ್ಟು ಬಿಟ್ಕಾಯಿನ್ಸ್ ಇದೆ, ನಾನು ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರಾದರೂ ಅದನ್ನು ಹ್ಯಾಕ್ ಮಾಡಿ ಕದ್ದರೆ ಈಗ ನಾವು ಎಲ್ಲಿಗೆ ಹೋಗಂತ ಅದನ್ನು ಕಂಪ್ಲೇಂಟ್ ಮಾಡೋದು, ಅದನ್ನು ಹೇಗೆ ರಿಸಾಲ್ವ್ ಮಾಡ್ಕೊಡ್ತೀವಿ? ಬಿಟ್ಕಾಯಿನ್ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ. ಲಾಸ್ಟ್ ಟೈಮ್ ಶ್ರೀಕಿ ಅವ್ರ ಕೇಸ್ ಆಗಿದ್ದೇ ಇದೆ. 2,10,00,000 ಏನಿದೆ ಅದಕ್ಕಿಂತ ಎಕ್ಸ್ಟ್ರಾ ಒಂದು ಕಾಯಿನನ್ನು ಸಹ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಸೆ, ಅತಿ ಆಸೆ, ದುರಾಸೆ ಇರ್ತಕ್ಕಂಥ ವ್ಯಕ್ತಿ ನಾನು ಇದಕ್ಕಿಂತಲೂ ಚೆನ್ನಾಗಿ ಮಾಡ್ತೀನಿ, ಬಿಟ್ಕಾಯಿನಲ್ಲಿ ಏನೋ ಭೂತ ಇದೆ, ಆ ಭೂತ ನಾನು ಹೋಗ್ಲಾಡ್ತೀನಿ ಅಂತ ಬಂದಿರತಕ್ಕಂಥದ್ದೇ ಲಕ್ಷಾಂತರ ಕ್ರಿಪ್ಟೋಕರೆನ್ಸಿ. ಸಾಮಾನ್ಯ ಜನರಿಗೆ ಬಿಟ್ಕಾಯಿನ್ ಅನ್ನ ನಂಬೋದಾದ್ರೂ ಹೇಗೆ? ಸಾಮಾನ್ಯ ಜನರಿಗೆ ಇದ್ರ ಮೇಲೆ ಹೇಗೆ ನಂಬಿಕೆ ಬರುತ್ತೆ? ಯಾಕೆ ಬರಬೇಕು? ಮೊದಲನೇದು ಬಿಟ್ಕಾಯಿನ್ ಅಲ್ಲಿ ನಂಬುವಂಥ ಪ್ರಶ್ನೆ ಇಲ್ಲ. ಸೊ ಒಂದು ಸೆಂಟೆನ್ಸ್ ಇದೆ, ಡೋಂಟ್ ಟ್ರಸ್ಟ್, ವೆರಿಫೈ ಅಂತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ನಾವಿಂದು ಬದುಕ್ತಾ ಇರುವಂತಹ ಕಾಲಘಟ್ಟದಲ್ಲಿ ಹಣದ ಬೆಲೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಬೆಳಿಗ್ಗೆ ಎದ್ರೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ, ಸೈಟು ಮನೆಗಳ ಬೆಲೆ ಗಗನಕ್ಕೆ, ಕೈ ತುಂಬಾ ದುಡಿದ್ರೂ ಸಾಲದ ಸುಳಿ. ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಇಂದಿನ ವಾಸ್ತವ. ಆದ್ರೆ ನಾವೆಲ್ಲರೂ ಬೆವರ ಹನಿ ಸುರಿಸಿ ದುಡಿತಾ ಇರುವಂತ ಈ ಹಣದ ಅಸಲಿ ನಿಯಂತ್ರಣ ಇರೋದು ಯಾರ ಕೈಲಿ? ಸರ್ಕಾರಗಳು ನೋಟುಗಳನ್ನ ಮುದ್ರಿಸಿದಾಗ ಸಾಮಾನ್ಯರ ಬದುಕು ಹೇಗೆ ಬೀದಿಗೆ ಬರ್ತಾ ಇದೆ? ಸೊ ಇಂಥ ಸಂಕೀರ್ಣ ಆರ್ಥಿಕ ವ್ಯವಸ್ಥೆಗೆ ಒಂದು ಸವಾಲಾಗಿ ನಿಂತಿದ್ದು ಬಿಟ್ಕಾಯಿನ್. ಕೇವಲ ಒಂದು ಡಿಜಿಟಲ್ ಕೋಡ್ನಂತೆ ಕಾಣುವಂತಹ ಈ ಬಿಟ್ಕಾಯಿನ್ ಕಳೆದ ಒಂದು ದಶಕದಲ್ಲಿ ಜಾಗತಿಕ ರಾಜಕಾರಣ ಮತ್ತು ಹಣಕಾಸಿನ ಭೂಪಟವನ್ನೇ ಬದಲಿಸಿದೆ. ಆದ್ರೆ ಬಿಟ್ಕಾಯಿನ್ ಅಂದ್ರೆ ಬರೀ ಹಣ ಮಾಡೋ ದಾರಿನ, ಅಥವಾ ಇದೊಂದು ಹೊಸ ಆರ್ಥಿಕ ಸ್ವಾತಂತ್ರ್ಯದ ಕ್ರಾಂತಿನ? ಸತೋಷಿ ಎಂಬ ನಿಗೂಢ ವ್ಯಕ್ತಿ ಸೃಷ್ಟಿಸಿದಂಥ ಈ ವ್ಯವಸ್ಥೆಯನ್ನ ಯಾರೂ ಹ್ಯಾಕ್ ಮಾಡೋಕ್ ಸಾಧ್ಯ ಇಲ್ಲ. ಯಾಕೆ? ಕರ್ನಾಟಕದಲ್ಲಿ ನಡೆದಂತಹ ಬಿಟ್ಕಾಯಿನ್ ಹಗರಣಗಳಿಗೂ ಬಿಟ್ಕಾಯಿನ್ನ ತಾಂತ್ರಿಕತೆಗೂ ಇರುವಂತಹ ವ್ಯತ್ಯಾಸ ಏನು? ಹಾಗೇನೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಣದ ಕುರಿತಾದ ಚಿಂತನೆಗಳಿಂದ ಹಿಡಿದು ಜಗತ್ತಿನಾದ್ಯಂತ ನಡೀತಾ ಇರುವಂತಹ ಯುದ್ಧಗಳ ಹಿಂದೆ ಇರುವ ಹಣಕಾಸಿನ ಪಿತೂರಿಗಳವರೆಗೆ ನಾವು ಎಂದೂ ಕೇಳದ, ನಮ್ಮ ಅರಿವಿಗೆ ಬರದ ಸಾವಿರಾರು ಸತ್ಯಗಳು ಈ ಡಿಜಿಟಲ್ ಹಣದ ಹಿಂದೆ ಅಡಗಿದೆ. ಸೊ ಇವತ್ತು ನಾವು ಎತ್ತಾ ಇರುವಂತಹ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಕೇವಲ ಬಿಟ್ಕಾಯಿನ್ ಬಗ್ಗೆ ಮಾತ್ರವಲ್ಲ, ಬದಲಾಗಿ ನಿಮ್ಮೆಲ್ಲರ ಬದುಕನ್ನ ನಿಯಂತ್ರಿಸ್ತಾ ಇರುವಂತಹ ಹಣ ಅನ್ನೋ ಮಾಯೆಯ ಹಿಂದಿನ ಕರಾಳ ಸತ್ಯಗಳನ್ನ ಬಯಲು ಮಾಡುತ್ತೆ. ಬನ್ನಿ, ಆರ್ಥಿಕ ಸ್ವಾತಂತ್ರ್ಯದ ಹೊಸ ಅಧ್ಯಾಯವನ್ನ ಒಟ್ಟಾಗಿ ಕೆದ್ಕೋಣ. ನಮ್ ಜೊತೆ ಬಿಟ್ಕಾಯಿನ್ ಬಳಕೆದಾರರಾಗಿರುವಂತಹ ಕಾರ್ತಿಕ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೇನ್ ಆಗಿ ಎಷ್ಟೋ ಜನರಿಗೆ, ಈಗ ನಮ್ಮಂಥವ್ರಿಗೂ ಸಹ ಈ ಬಿಟ್ಕಾಯಿನ್ ಅಂದರೆ ಏನು, ಅದನ್ನು ಹೇಗೆ ಬಳಸ್ತಾರೆ, ಅದು ನಿಜವಾಗ್ಲೂ ನಮಗೆ ಯೂಸ್ಫುಲ್ ಆಗ್ಬೋದಾ ಅಥವಾ ಅದೊಂದು ಸ್ಕ್ಯಾಮ್ ರೀತಿ ಆಗ್ಬೋದಾ ಅನ್ನೋಂಥ ಭಯ ಅಂತೂ ಇರುತ್ತೆ. ಸೊ ಈ ಒಂದು ನಮ್ಮ ಈ ಎಪಿಸೋಡಲ್ಲಿ ಬಹುಶಃ ಸಾಮಾನ್ಯ ಜನರ ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಸಿಗತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಬಿಟ್ಕಾಯಿನ್ ಅಂದರೆ ಏನು ಸರ್? ಮೊದಲನೇದಾಗಿ ಬಿಟ್ಕಾಯಿನ್ ಅಂತಂದರೆ ಅದು ಒಂದು ಬೆಸ್ಟ್ ಫಾರ್ಮ್ ಆಫ್ ಮನಿ. ಹಣ ಅನ್ನೋದು ಒಂದು ಕಾನ್ಸೆಪ್ಟ್ ಮಾತ್ರ. ಅಂದರೆ ಹಣ ಅನ್ನೋದೊಂದು ಒಂದು ಲೆಕ್ಕ ಪುಸ್ತಕ. ಆ ಒಂದು ಲೆಕ್ಕ ಪುಸ್ತಕಗಳನ್ನು ನಾವು ಹಲವಾರು ಲೆಕ್ಕ ಪುಸ್ತಕಗಳನ್ನು ಸಾವಿರಾರು ವರ್ಷಗಳಿಂದ ಬಳಕೆ ಮಾಡ್ಕೊತ ಬಂದಿದ್ದೀವಿ. ಅದೊಂದು ಚಿನ್ನ ಅನ್ನುವಂಥ ಒಂದು ಕಲ್ಲಾಗಿರ್ಬೋದು, ಸಿಲ್ವರ್ ಅನ್ನುವಂಥ ಕಲ್ಲಾಗಿರ್ಬೋದು, ಸಮುದ್ರದಲ್ಲಿ ಸಿಗುವಂತಹ ಚಿಪ್ಪಾಗಿರ್ಬೋದು, ಉಪ್ಪಾಗಿರ್ಬೋದು, ದೊಡ್ಡ ದೊಡ್ಡ ಕಲ್ಲುಗಳಾಗಿರ್ಬೋದು, ಪೇಪರ್ ಕಾಗದಗಳಾಗಿರ್ಬೋದು, ಡಾಲರು, ರೂಪಾಯಿ, ಅದಾದಮೇಲೆ ಬಂದಂಥ ಡಿಜಿಟಲ್ ನಂಬರ್ಸ್, ಈಗ ಫೋನ್ಪೇ, ಗೂಗಲ್ ಪೇಲಿ ಏನು ಬಳಕೆ ಮಾಡ್ತಾಯಿದೆ, ಇಲ್ಲಿಂದ ಬಂದಂಥ ಬಿಟ್ಕಾಯಿನ್, ಇವೆಲ್ಲವೂ ಕೂಡ ಒಂದು ಲೆಕ್ಕ ಪುಸ್ತಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಬಿಟ್ಕಾಯಿನ್ ಕೂಡ ಒಂದು ಲೆಕ್ಕ ಪುಸ್ತಕ ಮಾತ್ರ. ಆದರೆ ಈ ಎಲ್ಲ ಲೆಕ್ಕ ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದು ಮೇಜರ್ ಡಿಫ್ರೆನ್ಸ್ ಏನಂತಂದರೆ, ಚಿನ್ನ ಅನ್ನುವಂಥ ಲೆಕ್ಕ ಪುಸ್ತಕವನ್ನು ಯಾರೂ ಆಲ್ಟ್ರ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಲ್ದಲೇ ಇರ್ತಕ್ಕಂಥ ಚಿನ್ನವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇಲ್ದಲೇ ಇರ್ತಕ್ಕಂತಹ ಪೇಪರ್ ಕಾಗದಗಳನ್ನು ಸೃಷ್ಟಿ ಮಾಡ್ಬೋದು. ಈ ಹಣವನ್ನು ಸೃಷ್ಟಿ ಮಾಡ್ಬೋದು. ಬಿಟ್ಕಾಯಿನ್ ಅನ್ನುವಂತಹ ಹಣಕಾಸಿನ ಅಥವಾ ಲೆಕ್ಕ ಪುಸ್ತಕ ಏನಿದೆ, ಇಲ್ದಲೇ ಇರ್ತಕ್ಕಂಥ ಬಿಟ್ಕಾಯಿನ್ ಯಾರು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರದ ನಿಯಂತ್ರಣಕ್ಕೆ ಬರೋದಿಲ್ಲ. ಯಾವುದೇ ಕಂಪನಿಯ ಒಂದು
ದೊಡ್ಡ ವ್ಯಕ್ತಿಯ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆತನ ನಿಯಂತ್ರಣದಲ್ಲಿ ಬರದಲೇ ಇರ್ತಕ್ಕಂತಹ, ಗಡಿ ರೇಖೆಗಳಿಲ್ದಲೇ ಇರ್ತಕ್ಕಂತಹ, ಈ ಹಣವನ್ನು ಯಾರು ಕಾನ್ಫಿಸ್ಕೇಟ್ ಮಾಡಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂತಹ, ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದನ್ನ ಇನ್ನೊಬ್ಬ ವ್ಯಕ್ತಿ ಆರಾಮವಾಗಿ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂತಹ, ಡಿಮಾನಿಟೈಸ್ ಮಾಡಕ್ಕೆ ಆಗದಲೇ ಇರ್ತಕ್ಕಂತಹ, ಡಿಬೇಸ್ಮೆಂಟ್ ಮಾಡಕ್ಕೆ ಆಗದಲೇ ಇರ್ತಕ್ಕಂತಹ, ಡಿಬೇಸ್ಮೆಂಟ್ ಅಂದ್ರೆ ತನ್ನ ಮೌಲ್ಯವನ್ನ ಸೃಷ್ಟಿ ಮಾಡಿ ಕಡಿಮೆ ಮಾಡುವಂಥದ್ದು, ಮಾಡಕ್ಕೆ ಆಗದಲೇ ಇರ್ತಕ್ಕಂತಹ, ಜೊತೆಗೆ ಪ್ರಾಪರ್ಟಿ ರೈಟ್ಸ್ನ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುವಂತಹ ಇರುವಂತಹ ಒಂದೇ ಹಣಕಾಸು ವ್ಯವಸ್ಥೆ ಅಂದರೆ ಅದು ಬಿಟ್ಕಾಯಿನ್. ಪ್ರಾಪರ್ಟಿ ರೈಟ್ಸ್ ಅಂತಂದ್ರೆ ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣ ಇದು ನಂದು, ಅದನ್ನು ಹೇಗೆ ನಾನು ಮಾಲೀಕತ್ವವನ್ನು ಪ್ರೂವ್ ಮಾಡಲಿ? ಈಗ ನಾನು ಪೇಪರ್ ಕರೆನ್ಸಿಲಿ ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಯಾರು ಬೇಕಾದ್ರೂ ಅದನ್ನು ಫ್ರೀಸ್ ಮಾಡ್ತಾರೆ. ಆದರೆ ಬಿಟ್ಕಾಯಿನಲ್ಲಿ ಯಾರು ಫ್ರೀಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಹಣ, ನನ್ನ ಮಾಲೀಕತ್ವ, ನನ್ನ ಮೂಲಭೂತ ಹಕ್ಕು. ಸೊ ಈ ರೀತಿ ಹಣದ ವಿಚಾರದಲ್ಲಿ ನಾವು ನೋಡಿದಾಗ ಬಿಟ್ಕಾಯಿನ್ ಅನ್ನುವಂಥದ್ದು ಒಂದು ಬೆಸ್ಟ್ ಫಾರ್ಮ್ ಆಫ್ ಮನಿ ಆಗಿ ನಮ್ಮ ಕಣ್ಮುಂದೆ ಕಾಣುತ್ತೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸರಿ, ಮತ್ತೊಂದು ಅಂತಂದ್ರೆ ಈ ರೀತಿ ಯಾರ ಅಧೀನದಲ್ಲೂ ಬರೋದಿಲ್ಲ ಅಥವಾ ಯಾವುದೇ ಗಡಿರೇಖೆಗಳಿರೋದಿಲ್ಲ, ನಮ್ಮ ಹಣ ನಮ್ಮ ಇಷ್ಟ, ಆ ರೀತಿ ಬಂದ್ರೆ ಈ ಭ್ರಷ್ಟಾಚಾರಗಳು ಜಾಸ್ತಿ ಆಗೋದಿಲ್ವಾ ಅಂತ? ಭ್ರಷ್ಟಾಚಾರ ಒಂದಂಥದ್ದು ಬರುವಂಥದ್ದೇ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಹಣಕಾಸು ವ್ಯವಸ್ಥೆ ಬಂದಾಗ, ಆತನ ಆಸೆ, ಅತಿ ಆಸೆ, ದುರಾಸೆ ಕಾರಣಗಳಿಂದ ಆತ ಹಣವನ್ನ ಮಾರ್ಪಾಡು ಮಾಡ್ತಾನೆ. ಅಂದ್ರೆ ಹೆಚ್ಚಿನ ಹಣವನ್ನು ಆತ ಪ್ರಿಂಟ್ ಮಾಡ್ತಾನೆ. ಈಗಿರ್ತಕ್ಕಂತಹ ಯಾರ ಹತ್ರ ಹಣ ಇದೆ ಅದನ್ನ ಫ್ರೀಸ್ ಮಾಡ್ತಾನೆ. ಬಿಟ್ಕಾಯಿನ್ನ ವೈಟ್ ಪೇಪರ್ ಏನು ಅಕ್ಟೋಬರ್ 31ನೇ ತಾರೀಕು 2008ರಲ್ಲಿ ಅವ್ರು ಏನು ವೈಟ್ ಪೇಪರ್ ಬಿಟ್ಟರು, ಅದಾದ್ಮೇಲೆ ಜನವರಿ 3ನೇ ತಾರೀಕು 2009ರಲ್ಲಿ ಬಿಟ್ಕಾಯಿನ್ ಮೊದಲನೇ ಸಾಫ್ಟ್ವೇರ್ ರನ್ ಆಗಿದ್ದು. ಆ ಒಂದು ಮೊದಲನೇ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಅಂತ ನೀವು ಕೇಳಿರ್ತೀರಿ. ಮೊದಲನೇ ಬ್ಲಾಕಲ್ಲಿ ಬರೆದಿರ್ತಕ್ಕಂಥ ಮೆಸೇಜ್ನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಏನು ಅಂತೇಳಿ ಅರ್ಥ ಆಗುತ್ತೆ. ಆ ಒಂದು ಮೊದಲನೇ ಬ್ಲಾಕಲ್ಲಿ ಅಡಗಿಸಿದ್ದಂಥ ಮೆಸೇಜ್ ಏನಂತಂದರೆ, ದಿ ಟೈಮ್ಸ್ ಅನ್ನುವಂಥ ದಿನಪತ್ರಿಕೆಯ, ಇಂಗ್ಲೆಂಡಲ್ಲಿ ರನ್ ಆಗ್ತಿರ್ತಂತಹ ಪತ್ರಿಕೆಯ ಒಂದು ಹೆಡ್ಲೈನ್ಸ್. ಆ ಹೆಡ್ಲೈನ್ಸ್ ಏನು ಹೇಳುತ್ತೆ ಅಂತಂದರೆ, ಚಾನ್ಸಲರ್ ಆನ್ ದ ಬ್ರಿಂಕ್ ಆಫ್ ಸೆಕೆಂಡ್ ಬೇಲ್ಔಟ್ ಆಫ್ ಬ್ಯಾಂಕ್ಸ್ ಅಂತ ಹೇಳುತ್ತೆ. ಅಂದರೆ ಹಣಕಾಸು ವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ, ನಾನೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕು ಅವರಿವರು ವಹಿವಾಟು ಮಾಡೋದನ್ನ ನಾನು ಎತ್ತಬೇಕು ಅಂತಂದ್ರೆ ನಾನು ಈ ಹಣ ಪ್ರಿಂಟ್ ಮಾಡಲೇಬೇಕು. ಸೊ ಈ ರೀತಿ ಬೇಲ್ಔಟ್ ಮಾಡುವಂಥದ್ದು ಬ್ಯಾಂಕ್ಸ್ಗಳನ್ನು. ಅವರು ಇಂಗ್ಲೆಂಡ್ನಲ್ಲಿ 2ನೇ ಟೈಮ್ ಬೇಲ್ಔಟ್ ಮಾಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ ಅನ್ನುವಂಥದ್ದನ್ನ ದಿ ಟೈಮ್ಸ್ ಅಲ್ಲಿ ಪತ್ರಿಕೆಯಲ್ಲಿ ಬರೆದಿರುತ್ತೆ. ದ ಟೈಮ್ಸ್ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂತಹ ಹೆಡ್ಲೈನ್ಸ್ ಅನ್ನೇ ತಗೊಂಡು ಬಿಟ್ಕಾಯಿನ್ನ ಮೊದಲನೇ ಬ್ಲಾಕಲ್ಲಿ ಆ ಒಂದು ಮೆಸೇಜನ್ನು ಎಂಬೆಡ್ ಮಾಡಿ ಸತೋಶಿ ಅವರು, ಅನಾಮಿಕ ವ್ಯಕ್ತಿ, ಬಿಟ್ಕಾಯಿನ್ ಸಾಫ್ಟ್ವೇರ್ನ ರನ್ ಮಾಡ್ತಾರೆ. ಸೊ ಅದರ ಮಹತ್ವ ಏನಂತಂದ್ರೆ, ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥ ಹಣಕಾಸು ವ್ಯವಸ್ಥೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಪ್ರಿಂಟ್ ಮಾಡಿ ನಮ್ಮ ಜೀವನವನ್ನು ನುಂಗ್ತಾ ಇದೆ ಅಥವಾ ಕಷ್ಟಕ್ಕೆ ದೂಡ್ತಾ ಇದ್ದಾರೆ. ಅದರ ಪರ್ಯಾಯವಾಗಿ ಬಂದಿರತಕ್ಕಂಥದ್ದು ಬಿಟ್ಕಾಯಿನ್ ಅಂತ ಹಣಕಾಸು ವ್ಯವಸ್ಥೆ ಅನ್ನುವಂಥದ್ದು ಆ ಒಂದು ಮೊದಲ ಬಿಟ್ಕಾಯಿನ್ ಬ್ಲಾಕಲ್ಲಿ ಇರೋಂಥ ಮೆಸೇಜ್ನ ಮಹತ್ವ. ಈಗ ಬಿಟ್ಕಾಯಿನ್ ಅನ್ನ ಜನ ಯಾಕೆ ಬಳಸಬೇಕು? ಈಗಿರುವಂತ ರೂಪಾಯಿಯನ್ನ ಬಿಟ್ಟು ಬಿಟ್ಕಾಯಿನ್ ಅನ್ನ ಯಾಕೆ ಜನ ಬಳಸಬೇಕು ಅಂತ? ಅನಿವಾರ್ಯ ಕಾರಣಗಳಿಂದ. ಈಗಿರತಕ್ಕಂಥ ರೂಪಾಯಿ ಏನಿದೆಯಲ್ಲ, ಇದರಲ್ಲಿ ನಾವು ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ. ಈಗ ನೋಡಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೇ ಅಷ್ಟೇ ಕಷ್ಟಪಟ್ಟು ದುಡಿದ್ರು ಇವತ್ತು ಬೆಂಗಳೂರಾಗಲಿ ತುಮಕೂರಾಗಲಿ ಒಂದು ಜಾಗ ತಳಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ಮನೆ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಕ್ಕಿ, ರಾಗಿ, ಬೇಳೆ, ನಾವು ಪೆಟ್ರೋಲ್, ಡೀಸೆಲ್, ಮೀನು, ಮೊಟ್ಟೆ, ಮಾಂಸ, ಶಿಕ್ಷಣ, ಆರೋಗ್ಯ, ನಮ್ಗೆ ಏನೇನು ಬೇಕು ಎಲ್ಲವೂ ಕೂಡ ಗಗನಕ್ಕೆ ಹೋಗ್ಬಿಟ್ಟಿದೆ. ಇದು ಗಗನಕ್ಕೆ ಹೋಗಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ರೂಪಾಯಿಗೆ ಅಷ್ಟು ಕೊಳ್ಳುವ ಶಕ್ತಿ ಇಲ್ಲ. ಓಕೆ, ನಮ್ಮ ತಾತ ಮುತ್ತಾತ ಆಗಿನ ಕಾಲದಲ್ಲೆಲ್ಲ ಒಂದು ಕಡ್ಡಿಪುಡಿ ಏನೋ ಬಿಸ್ನೆಸ್ ಮಾಡಿ ಆತ ಚೆನ್ನಾಗಿ ತಮ್ಮ ಕುಟುಂಬಗಳನ್ನ ನಡೆಸಿದ್ರು. ದೊಡ್ಡ ದೊಡ್ಡ ಎಕರೆಗಟ್ಟಲೆ ಜಾಗ ತಗೊಂಡ್ರು, 10 ಮಕ್ಕಳುಗಳನ್ನ ಮಾಡ್ಕೊಂಡಿದ್ರು. ಇವತ್ತು ಒಂದು ಮಗು ಮಾಡ್ಕೊಬೇಕು ಅಂದ್ರೆ ಯೋಚನೆ ಮಾಡಬೇಕು, ನಾವು ಅವ್ರಿಗೆ ಒಳ್ಳೆ ಶಿಕ್ಷಣ, ಆರೋಗ್ಯ, ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ. ಹಾಗಾಗಿ ಬಹುತೇಕ ಜನ ಒಂದು ಮಗು ಮಾಡ್ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದರೆ ಪರ್ಚೇಸಿಂಗ್ ಪವರ್ ಇಲ್ಲ ಅನ್ನೋ ಕಾರಣದಿಂದ. ಒಂದು ಮಗು ಆದಮೇಲೆ ಇನ್ನೊಂದು ಮಗು ಮಾಡ್ಕೊಬೇಕಂದ್ರೆ ಅಲ್ಲೂ ಕೂಡ ದುಡ್ಡಿನ ವಿಚಾರಣೆ ಬರುವಂಥದ್ದು. ಹಾಗಾಗಿ ಹಣ ತನ್ನ ಪರ್ಚೇಸಿಂಗ್ ಪವರ್ನ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ಕಾರಣದಿಂದ ಅದ್ರ ಮೇಲೆ ನಾವು ಏನೆಲ್ಲ ಬಿಲ್ಡ್ ಮಾಡ್ತಾ ಇದ್ವಿ ಅದು ಯಾವುದು ಕೂಡ ನಾವು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಹಣ ತನ್ನ ಮೌಲ್ಯವನ್ನ ಕಳ್ಕೊಂಡಿದೆ ಅಂತಂದಾಗ ಬಿಟ್ಕಾಯಿನ್ ಹೇಗೆ ಉಳಿಸ್ಕೊಂಡಿದೆ ತನ್ನ ಮೌಲ್ಯವನ್ನ? ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥ ಹಣಕಾಸು ವ್ಯವಸ್ಥೆ ಇದು ಅನ್ಲಿಮಿಟೆಡ್ ಆಗಿದೆ. ಈ ವ್ಯವಸ್ಥೆ ಸರ್ಕಾರದ ಹುಚ್ಚಂಪಟ್ಟೆ ಸಾಲಗಳೇನಿದೆ ಆ ಒಂದು ಸಾಲವನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅಂದರೆ ಫಂಡಿಂಗ್ಗೋಸ್ಕರ ಹೊಸ ಹಣವನ್ನು ಪ್ರಿಂಟ್ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಈ ವ್ಯವಸ್ಥೆ ಹೋಗಿದೆ. ಹಾಗಾಗಿ ಅತಿ ಹೆಚ್ಚು ಹಣಕಾಸನ್ನು ನಾವು ಈ ವ್ಯವಸ್ಥೆ ಪ್ರಿಂಟ್ ಮಾಡ್ತಾನೆ ಹೋಗ್ತಾ ಇರ್ತೀವಿ.
ಹಾಗಾಗಿ ರೂಪಾಯಿ ವ್ಯಾಲ್ಯೂ, ಡಾಲರ್ ವ್ಯಾಲ್ಯೂ, ಯಾನ್ ಅಥವಾ ಯಾವುದೇ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಾನೆ ಹೋಗ್ತಾ ಇರುತ್ತೆ. ಈಗ ಬಿಟ್ಕಾಯಿನ್ ಅನ್ನುವಂಥ ಹಣಕಾಸು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಇದನ್ನ ಎಕ್ಸ್ಟ್ರಾ ಪ್ರಿಂಟ್ ಮಾಡೋಕ್ಕಾಗೋದಿಲ್ಲಲ್ಲ. ಇಟ್ಸ್ ಎ ಫೈನೈಟ್, ಇಟ್ಸ್ ಅಬ್ಸಲ್ಯೂಟ್ ಫೈನೈಟ್. ಹಾಗಾಗಿ ಜಗತ್ತಿನ ಅಂದ್ರೆ ಹೊಸದಾಗಿ ಪ್ರಿಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಈಗ ಲಿಮಿಟ್ ಅಂತಂದ್ರೆ ಎಷ್ಟು ಲಿಮಿಟ್ ಇದೆ, ಅದು ಏನು ಅಂತ? 2,10,00,000 ಬಿಟ್ಕಾಯಿನ್ ಮಾತ್ರ ಇರ್ತಕ್ಕಂಥದ್ದು. ಇದನ್ನ ನಾವು ನಂಬುವಂಥ ಅವಶ್ಯಕತೆ ಇಲ್ಲ. ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ validation.cpp ಮತ್ತು transaction.cpp ಅನ್ನುವಂಥ 2 ಫೈಲ್ಸ್ ಇದೆ. ಆ ಒಂದು ಫೈಲ್ಸ್ ಅಲ್ಲಿ ಒಂದು ಫಂಕ್ಷನ್ ಅಲ್ಲಿ ಈ ಒಂದು ಲಿಮಿಟ್ ಅನ್ನ, ಒಟ್ಟಾರೆ ಸಪ್ಲೈ, ಬಿಟ್ಕಾಯಿನ್ ಸಪ್ಲೈ ಏನಿದೆ ಅದನ್ನ ಕೋಡ್ ಮಾಡಲಾಗಿದೆ. ಜಸ್ಟ್ ಒಂದು 5 to 6 ಲೈನ್ಸ್ ಆಫ್ ಕೋಡ್ ಅಷ್ಟೇ, C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದು. ಅದೇ ಒಟ್ಟಾರೆ ಬಿಟ್ಕಾಯಿನ್ ಸಪ್ಲೈನ ನಿರ್ಧಾರ ಮಾಡುತ್ತೆ. ಈಗ ಹಂಗಾರೆ 2,10,00,000 ಏನ್ ಬಿಟ್ಕಾಯಿನ್ಸ್ ಇದೆ ಅದು ಇಂಡಿಯಾದಲ್ಲಿರೋದಾ ಅಥವಾ ಇಡೀ ಪ್ರಪಂಚದಲ್ಲಿ ಸರ್ಕ್ಯುಲೇಟ್ ಆಗೋದಾ? ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು ಬರೀ 2,10,00,000 ಬಿಟ್ಕಾಯಿನ್ ಮಾತ್ರ. ಒಂದು ಬಿಟ್ಕಾಯಿನ್ ಅಲ್ಲಿ 100 ಮಿಲಿಯನ್ ಸತೋಶಿಸ್ ಇರುತ್ತೆ. ಅಂದ್ರೆ ಯಾವ ರೀತಿ 100 ರೂಪಾಯಲ್ಲಿ ಒಂದೊಂದು ರೂಪಾಯ 100 ಮಾಡ್ಬೋದು, ಅಂದ್ರೆ ಡಿನಾಮಿನೇಷನ್ಸ್ಗೆ ಹೋಗ್ಬೋದು. ಅದೇ ರೀತಿ ಬಿಟ್ಕಾಯಿನ್ ಅನ್ನುವಂಥ ಹಣಕಾಸು ವ್ಯವಸ್ಥೆಯಲ್ಲಿ ಒಟ್ಟಾರೆ ಇರ್ತಕ್ಕಂಥದ್ದು 2,10,00,000 ಬಿಟ್ಕಾಯಿನ್. ಒಂದು ಬಿಟ್ಕಾಯಿನ್ ಅಲ್ಲಿ 100 ಮಿಲಿಯನ್ ಸತೋಶಿಸ್. 1 ಮಿಲಿಯನ್ ಅಂದ್ರೆ 10 ಲಕ್ಷ, 100 ಮಿಲಿಯನ್ ಸತೋಶಿಸ್. ಸೊ ಇಲ್ಲಿರುವಂಥದ್ದು, ಈ ಒಂದು ಲೆಕ್ಕ ಪುಸ್ತಕದಲ್ಲಿರುವಂಥದ್ದು ಒಂದು ಫಿಕ್ಸ್ಡ್ ಸಪ್ಲೈ ಇರ್ತಕ್ಕಂಥ ಡಿಜಿಟಲ್ ನಂಬರ್ಸ್ ಮಾತ್ರ. ಈಗ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಡಿಜಿಟಲ್ ಹಣಕಾಸು ವ್ಯವಸ್ಥೆ ಏನಿದೆ ಇದು ಅನ್ಲಿಮಿಟೆಡ್ ನಂಬರ್ಸ್ ಇದೆ. ಹಾಗಾಗಿ ಇದರಲ್ಲಿ ನಾವು ಮೌಲ್ಯ ಶೇಖರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬಿಟ್ಕಾಯಿನ್ ಅಲ್ಲಿ ನಾವು ಮೌಲ್ಯ ಶೇಖರಣೆ ಮಾಡ್ಬೋದು. ಜಗತ್ತಿನಾದ್ಯಂತ ಜನ ಅದನ್ನ ಈ 2,10,00,000 ಬಿಟ್ಕಾಯಿನ್ಸ್ ಅಲ್ಲಿ ಇಡೀ ಪ್ರಪಂಚ ಹೆಂಗ್ ರನ್ ಆಗುತ್ತೆ ಸರ್? ಓಕೆ, ಇದೊಂದು ಇಂಟ್ರೆಸ್ಟಿಂಗ್ ಕ್ವಶನ್. ಆಕ್ಚುಲಿ ದ ಮ್ಯಾಥಮೆಟಿಕ್ಸ್ ಅಲ್ಲಿ ಲಾರ್ಜೆಸ್ಟ್ ನಂಬರ್ ಅನ್ನೋದಿಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಅನ್ನೋದು ಇಲ್ಲ. ವಾಟ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಇನ್ ಮ್ಯಾಥಮೆಟಿಕ್ಸ್? ನಾವು 0.1 ಅಂತ ಹೇಳ್ಬೋದು, 0.001, 0.00001, ಇನ್ನು ಡೆಸಿಮಲ್ ಪ್ಲೇಸ್ ಅನ್ನ ಎಳಿತಾನೆ ಹೋಗ್ಬೋದು. ಹಾಗಾಗಿ ಹಣಕಾಸು ವ್ಯವಸ್ಥೆಯಲ್ಲಿ ನಾವು ಈವನ್ 2,10,00,000 ಬಿಟ್ಕಾಯಿನ್ ಅಲ್ಲ, ಈವನ್ 1 ಬಿಟ್ಕಾಯಿನ್ ಅಂತ ಅನ್ಕೊಂಡು ಕೂಡ ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಅದನ್ನು ಬಳಕೆ ಮಾಡ್ಬೋದು. ಯಾಕೆಂದ್ರೆ ನಾವು ಲೋ ಡಿನಾಮಿನೇಷನ್ಸ್ಗೆ ಹೋಗ್ತಾ ಇರ್ತೀವಿ. ಈಗ ರೂಪಾಯಿ ಅನ್ನುವಂಥ ವ್ಯವಸ್ಥೆಯಲ್ಲಿ ಮೊದಲು ಲೋ ಡಿನಾಮಿನೇಷನ್, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪೈಸಾ ಇತ್ತು, ಈಗ ಪೈಸಾ ಇಲ್ಲ. ಯಾಕೆಂದ್ರೆ ನಾವು ಹೈಯರ್ ಡಿನಾಮಿನೇಷನ್ಸ್ಗೆ ಹೋಗ್ತಾ ಇದ್ದೀವಿ. ಈ ವ್ಯವಸ್ಥೆ ಡಿಮಾನಿಟೈಸೇಷನ್ ಆದಾಗ 2,000 ರುಪೀಸ್ ಡಿನಾಮಿನೇಷನ್ಗೆ ಹೋಯ್ತು. ಅದು ಖುಷಿ ಪಡುವಂಥ ಸಂಗತಿ ಅಲ್ಲ. ಯಾವಾಗೆಲ್ಲ ನಾವು ಹೈಯರ್ ಡಿನಾಮಿನೇಷನ್ಸ್ಗೆ ಹೋಗ್ತಾ ಇದ್ದೀವಿ ನಮ್ಮ ಪರ್ಚೇಸಿಂಗ್ ಪವರ್ ಕುಸಿದು ಬೀಳ್ತಾ ಇದೆ ಅಂತ ಹೇಳಿ ಅರ್ಥ. ಈಗ ಜಿಂಬಾಬ್ವೆ ಮತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ಜಿಂಬಾಬ್ವೆ ದೇಶದ ಕರೆನ್ಸಿ 1 ಟ್ರಿಲಿಯನ್ ಜಿಂಬಾಬ್ವೆ ಕರೆನ್ಸಿ ಇದೆ. ಅಂದ್ರೆ 1 ಟ್ರಿಲಿಯನ್ ಅಂದ್ರೆ ಒಂದು ಪಕ್ಕ ದೊಡ್ಡ ನಂಬರ್ಸ್ ಹಾಕ್ಬೋದು. ಇಟ್ ಡಸಂಟ್ ಮೀನ್ ಅದೇನೋ ದೊಡ್ಡದಾಗಿ ಪರ್ಚೇಸಿಂಗ್ ಪವರ್ ಇದೆ ಅಂತಲ್ಲ, ಅದಕ್ಕೆ ಒಂದು ಟಿಶ್ಯೂ ಪೇಪರ್ಗಷ್ಟು ಬೆಲೆ ಇಲ್ಲದೆ ಇರತಕ್ಕಂಥದ್ದು. ಸೊ ಇನ್ನು ಮ್ಯಾಥಮ್ಯಾಟಿಕ್ಸ್ ಲೋಯೆಸ್ಟ್ ನಂಬರ್ ಇಲ್ದಲೇ ಇರ್ತಕ್ಕಂಥ ಕಾರಣದಿಂದ ನಾವು 2,10,00,000 ಅಲ್ಲ, ಈವನ್ 1 ಬಿಟ್ಕಾಯಿನ್ ಇಟ್ಕೊಂಡ್ರು ಕೂಡ ನಾವು ಲೋ ಡಿನಾಮಿನೇಷನ್ಸ್ ಅಲ್ಲಿ ವಹಿವಾಟು ಮಾಡ್ಕೊಂತ ಹೋಗ್ಬೋದು. ಈಗ ಸಪೋಸ್ ನಾನೇ ಒಂದು ಬಿಟ್ಕಾಯಿನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು? 2 ರೀತಿ ವೇ ಇರುವಂಥದ್ದು ಈಗಿನ ಮಾರುಕಟ್ಟೆಯಲ್ಲಿ. ಯಾವ ರೀತಿ ಚಿನ್ನನ ಖರೀದಿ ಮಾಡೋದಕ್ಕೆ ಚಿನ್ನದ ಅಂಗಡಿಗಳಿಗೆ ಹೋಗ್ತೀವೋ ಅದೇ ರೀತಿ ಬಿಟ್ಕಾಯಿನ್ ಖರೀದಿ ಮಾಡೋದಕ್ಕೆ ಬಿಟ್ಕಾಯಿನ್ ಅಂಗಡಿಗಳು ಅಂದ್ರೆ ಎಕ್ಸ್ಚೇಂಜ್ಗಳಿಗೆ ಹೋಗಿ ನಾವು ಇವತ್ತಿನ ಮಾರ್ಕೆಟ್ ಎಕ್ಸ್ಚೇಂಜ್ ಫೋರೆಕ್ಸ್ ಎಕ್ಸ್ಚೇಂಜ್ ಆಧಾರದ ಪ್ರಕಾರ ಇವತ್ತು ಒಂದು ಬಿಟ್ಕಾಯಿನ್ಗೆ ಸುಮಾರು 80 ಲಕ್ಷ ಇರ್ಬೋದೇನೋ, ಆ ಒಂದು ಇಷ್ಟು ರೂಪಾಯಿಗಳನ್ನ ಕೊಟ್ಟು ನಾವು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡ್ಬೋದು. ಇದು ಒಂದು. ಎರಡನೇದು, ಬಿಟ್ಕಾಯಿನ್ ಒಂದು ಪೀರ್ ಟು ಪೀರ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಆಗಿರ್ತಕ್ಕಂಥ ಕಾರಣದಿಂದ, ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೇರ ಹಣ ವರ್ಗಾವಣೆ ಆಗಿರ್ತಕ್ಕಂಥ ಕಾರಣದಿಂದ, ಈಗ ನೀವು ಯಾವ್ದಾದ್ರು ಒಂದು ಗೂಡ್ಸ್ ಅಂಡ್ ಸರ್ವಿಸ್ ಅಂತ ನೀವು ನನಗೆ ಕೊಡೋಕ್ಕೆ ಸಾಧ್ಯ ಆದರೆ, ನನಗೆ ಬೇಕು ಅನ್ನೋದಾದರೆ ನಾನು ನಿಮಗೆ ನೇರವಾಗಿ ಬಿಟ್ಕಾಯಿನ್ ಕಳಿಸ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಮೊಸರು ಬೇಕು, ಇವತ್ತಿನ ಅರ್ಧ ಲೀಟರ್ ಮೊಸರು 28 ರೂಪಾಯಿ ಇದೆ. ಅದನ್ನು ಬಿಟ್ಕಾಯಿನ್ ಡಿನಾಮಿನೇಷನ್ಸ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಸುಮಾರು ಒಂದು 3,000 ಸತೋಶಿಸ್ ಆಗ್ಬೋದು. ಈಗ ಮೊಸರು ಮಾರುವಂಥವ್ರು ಬಿಟ್ಕಾಯಿನನ್ನು ಅಕ್ಸೆಪ್ಟ್ ಮಾಡ್ತೀನೋದಾದರೆ ನಾನು ನನ್ನ ಹತ್ರ ಇರ್ತಕ್ಕಂಥ 3,000 ಸತೋಶಿನ ಅವ್ರಿಗೆ ಕಳಿಸ್ತೀನಿ. ಅವ್ರ ಹತ್ರ ಇರ್ತಕ್ಕಂತಹ ಒಂದು ಗೂಡ್ಸ್ ಏನಿದೆ ಅರ್ಧ ಲೀಟರ್ ಮೊಸರು ಅವ್ರು ನನಗೆ ಕೊಡ್ತಾರೆ. ಈ ರೀತಿ ನಾವು ಬಿಟ್ಕಾಯಿನ್ ಪಡ್ಕೊಂತ ಹೋಗ್ತೀವಿ. ಈಗ ನೀವೇನು ಹೇಳಿದ್ರಲ್ವಾ, ಈಗ ನಾನು ಮೊಸರನ್ನ ಕೊಟ್ಟರೆ ನೀವು ನನಗೆ ಇಂತಿಷ್ಟು ಸತೋಶಿಯನ್ನ ನೀವು ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡು, ಅದು ಸೇಮ್ ರುಪಿ ವ್ಯವಹಾರನೇ ಆಯ್ತಲ್ಲ. ಅದರಲ್ಲಿ ಬೆಲೆ ಏರಿಕೆ ಹೇಗೆ ಕಡಿಮೆ ಆಗತ್ತೆ, ಮತ್ತೆ ಜೀವನದ ಮೌಲ್ಯ ಅಥವಾ ದುಬಾರಿ ಆಗಿರುವಂಥ ಈ ಜೀವನ ಹೇಗೆ ಕಡಿಮೆ ಆಗತ್ತೆ ಅಂತ? ಬಿಟ್ಕಾಯಿನ್ ಅನ್ನುವಂಥದ್ದು ಹಣಕಾಸು ವ್ಯವಸ್ಥೆ. ಹಾಗಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್, ನಾನು ಸಂಬಳ ತಗೊಳ್ತಾ ಇದ್ದೀನಿ ಒಂದು ಕಂಪ್ನಿಲಿ, ಅಥವಾ ಹಾಲು ಮಾರಾಟ ಮಾಡ್ತಾ ಇದ್ದೀನಿ, ಮೊಸರು ಮಾರಾಟ ಮಾಡ್ತಾ ಇದ್ದೀನಿ, ನಾನು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ಅಡಿಗೆ ಭಟ್ಟ ಆಗಿ ನಾನು ಮಸಾಲೆ ದೋಸೆ ಹಾಕ್ತಾ ಇದ್ದೀನಿ, ಯಾವುದೇ ವಿಧವಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ನಾವು ಪೇಮೆಂಟ್ ಆಗಿ ಬಿಟ್ಕಾಯಿನನ್ನು ಸ್ವೀಕರಿಸ್ಬೋದು, ಆ್ಯಸ್ ಲಾಂಗ್ ಆಸ್ ದ 2 ಪಾರ್ಟೀಸ್
ಸರ್ವಿಸ್ ಕೊಡೋವಂಥವ್ರು ತಗೊಳ್ಳೋವಂಥವ್ರು ಮ್ಯೂಚುವಲಿ ಅಗ್ರಿ ಆಗಬೇಕಾಗಿರ್ತಕ್ಕಂಥದ್ದು. ಈಗ ಈ ರೀತಿ ಯಾವ ರೀತಿ ನಾವು ರೂಪಾಯಲ್ಲಿ ಹಣಕಾಸು ವರ್ಗಾವಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಬಿಟ್ಕಾಯಿನಲ್ಲಿ ಕೂಡ ಮಾಡ್ತಾ ಹೋಗ್ಬೋದು. ಇನ್ಫ್ಲೇಷನ್ ಅನ್ನುವಂಥ ಕಾರಣ ಇರುವಂಥದ್ದು ಈ ವ್ಯವಸ್ಥೆ ರೂಪಾಯಿ ಅನ್ಲಿಮಿಟೆಡ್ ಆಗಿದೆ, ಬಿಟ್ಕಾಯಿನ್ ಲಿಮಿಟೆಡ್ ಆಗಿದೆ ಅಂತೇಳಿ. ಇನ್ಫ್ಲೇಷನ್ ಅಂದರೆ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಕನ್ನಡದಲ್ಲಿ ಅರ್ಥ ಮಾಡೋದ್ರೆ ಹಣದುಬ್ಬರ ಅಂತ ಹೇಳ್ತೀವಿ. ಈಗ ಹೊಟ್ಟೆ ಉಬ್ಬರ ಆಗಿದೆ ಅಂತ ಹೇಳ್ತೀವಲ್ಲ, ಏನು ಹಾಳ ಮುಳ್ಳ ತಿಂದ್ಬಿಟ್ಟಿದ್ವಿ ಹೊಟ್ಟೆ ಉಬ್ಬರ ಆಗಿದೆ ಅಂತ ಹೇಳಿ, ಅದೇ ರೀತಿ ಹಣದುಬ್ಬರವನ್ನು ನಾವು ಬಿಡಿಸಿ ಬರೋದಕ್ಕೆ ಸಾಧ್ಯ ಆದರೆ ಹಣ ಉಬ್ಬರ ಆಗಿದೆ ಅಂತ ಹೇಳಿ. ಸೊ ಹಣ ಊದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಹಣದ ಸಪ್ಲೈ ಮಾರ್ಕೆಟಿಗೆ ಬರ್ತಾ ಇದ್ದಾಗ ಹಣ ಉಬ್ಬರ ಆಗಿದೆ, ಹಾಗಾಗಿ ಅದ್ರ ಮೌಲ್ಯ ಕಡಿಮೆ ಆಗ್ತಾ ಇದೆ. ಈಗ ಬಿಟ್ಕಾಯಿನ್ ಉಬ್ಬರ ಆಗೋದಕ್ಕೆ ಜಾಸ್ತಿ ಬಿಟ್ಕಾಯಿನ್ ಸೃಷ್ಟಿನೇ ಆಗೋದಿಲ್ವಲ್ಲ, ಅಷ್ಟೇ. ಇಟ್ಸ್ ಅಬ್ಸಲ್ಯೂಟ್ ಫೈನೈಟ್. ಇದಕ್ಕಿಂತ ಈಗ ಅದನ್ನ ಮತ್ತೆ ಸೃಷ್ಟಿ ಮಾಡ್ಲಿಕ್ಕೆ ಆಗೋದು. ಈಗ 2 ಕೋಟಿ 10 ಲಕ್ಷ ಏನಿದೆ ಅದಕ್ಕಿಂತ ಎಕ್ಸ್ಟ್ರಾ ಒಂದು ಕಾಯಿನ್ ಅನ್ನು ಸಹ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈವನ್ ಅನಾಮಿಕ ವ್ಯಕ್ತಿ ಇದಾರಲ್ಲ, ಸತೋಷಿ ಅಂತ ಕರ್ಸ್ಕೊಂಡವ್ರು, ಇದನ್ನ ಕ್ರಿಯೇಟ್ ಮಾಡಿದವರು, ಆ ವ್ಯಕ್ತಿ ಹತ್ರನೂ ಆಗೋದಿಲ್ವಾ? ಇಲ್ಲ, ಅವ್ರ ಕೈಲೂ ಸಹ ಸಾಧ್ಯ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಥವಾ ವೆರಿಫೈ ಮಾಡಬೇಕು ಅಂತಂದ್ರೆ ನಾವು ಬಿಟ್ಕಾಯಿನ್ ಅನ್ನೋ ಒಂದು ಸಾಫ್ಟ್ವೇರ್ನ ನಾವು ಕಲಿಬೇಕಾಗ್ತದೆ. ಯಾವಾಗ ಬಿಟ್ಕಾಯಿನ್ನ ಮೊದಲ ಸಾಫ್ಟ್ವೇರ್ ವರ್ಷನ್ 0.1ನ ಸತೋಷಿ ರಿಲೀಸ್ ಮಾಡಿದ್ರು ಅನಾನಿಮಸ್ ಆಗಿ, ಅವರೊಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಅದೇನಂತಂದ್ರೆ, ಯಾವಾಗ 0.1 ವರ್ಷನ್ ಆಫ್ ದ ಬಿಟ್ಕಾಯಿನ್ ಸಾಫ್ಟ್ವೇರ್ ನಾವು ರನ್ ಮಾಡೋಕ್ಕೆ ಶುರು ಮಾಡ್ತೀವಿ, ದ ರೆಸ್ಟ್ ಆಫ್ ದ ರೂಲ್ಸ್ ಅಂದರೆ ಮುಂದೆ ಯಾವುದೇ ರೀತಿ ಬಿಟ್ಕಾಯಿನ್ ರೂಲ್ಸನ್ನು ನಾವು ಕಲ್ಲಿನ ಮೇಲೆ ಕೆತ್ತಿನ ಹಾಗೆ ಅಂತ ಹೇಳಿ. ಅಂದರೆ ಬಿಟ್ಕಾಯಿನಲ್ಲಿ ಕೆಲವೊಂದು ಕೋರ್ ಕನ್ಸೆನ್ಸಸ್ ರೂಲ್ಸ್ ಅಂತ ಇದೆ. ಅಂದ್ರೆ ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಅದು ಫಿಕ್ಸ್ ಅಂತ ಹೇಳಿ, ಅದನ್ನ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅಂತ. ಬದಲಾಯಿಸಬಹುದು, ಓಕೆ, ಆದ್ರೆ ಬದಲಾಯಿಸಿದ್ರೆ ಅದು ಸಪರೇಟ್ ನೆಟ್ವರ್ಕ್ ಆಗುತ್ತೆ. ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಸಪ್ಲೈ ಕ್ಯಾಪ್ 2 ಕೋಟಿ 10 ಲಕ್ಷ ಬಿಟ್ಕಾಯಿನ್ ಅನ್ನು ಬದಲಾಯಿಸಿದ್ರೆ, ಪ್ರತಿಯೊಂದು ಬ್ಲಾಕ್ ಅಲ್ಲಿ ಎಷ್ಟೆಷ್ಟು ಬಿಟ್ಕಾಯಿನ್ ಬರ್ತಾ ಇದೆ ಅನ್ನೋದನ್ನ ಬದಲಾಯಿಸಿದ್ರೆ, ಯಾವ ರೀತಿ ಮೈನಿಂಗ್ ಮಾಡ್ತಾ ಇದ್ರೆ ಅನ್ನೋದ್ರ ವಿಚಾರವಾಗಿ ಬದಲಾಯಿಸಿದ್ರೆ, ಯಾವ ರೀತಿ ಒಂದು ಬ್ಲಾಕ್ ವ್ಯಾಲಿಡ್ ಆಗಬೇಕು ಅಂದರೆ ಒಂದು ಟ್ರಾನ್ಸಾಕ್ಷನ್ ಇದು ಲೆಜಿಟಿಮೇಟಾ ನಾನ್ ಲೆಜಿಟಿಮೇಟಾ ಅನ್ನೋಂಥ ವಿಚಾರಗಳಿಂದ ಬದಲಾಯಿಸಿದ್ರೆ, ಬಿಟ್ಕಾಯಿನಲ್ಲಿ ಡಿಫಿಕಲ್ಟಿ ಅಡ್ಜಸ್ಟ್ಮೆಂಟ್ ಅಲ್ಗಾರಿದಮ್ ಅಂತ ಇದೆ. ಇದು ಮೈನಿಂಗ್ ವಿಚಾರದಲ್ಲಿ ಬಳಕೆ ಆಗುತ್ತೆ. ಇದನ್ನ ನಾನು ಏನಾದ್ರು ಮುಟ್ಟಿದ್ರೆ ಈ ರೀತಿ ಕೋರ್ ಕನ್ಸೆನ್ಸಸ್ ರೂಲ್ಸ್ಗಳನ್ನು, ಜೊತೆಗೆ ಬ್ಲಾಕ್ ಸೈಜ್ ಅಂತಿದೆ, ಅಂದರೆ ಒಂದು ಬ್ಲಾಕಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ನಾವು ಅಳವಡಿಸ್ಬೋದು ಅಂತೇಳಿ. ಈ ಬ್ಲಾಕ್ ಸೈಜ್ ಏನಾದ್ರು ಜಾಸ್ತಿ ಮಾಡಿದ್ರೆ ಇವೆಲ್ಲವೂ ಕೂಡ ಕೋರ್ ಕನ್ಸೆನ್ಸಸ್ಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಸಾಫ್ಟ್ವೇರ್ ಪರ್ಸ್ಪೆಕ್ಟಿವ್ ಹೇಳಬೇಕು ಅಂತಂದರೆ, ಇದನ್ನ ಡೈವರ್ಟ್ ಮಾಡಿ ನಾನು ಒಂದು ಸಾಫ್ಟ್ವೇರ್ ರನ್ ಮಾಡಿದ್ರೆ ಒಟ್ಟಾರೆ ಇರೋ ಬಿಟ್ಕಾಯಿನ್ ನೆಟ್ವರ್ಕ್ಗೆ ಈ ಸಾಫ್ಟ್ವೇರ್ ಜಾಯ್ನ್ ಆಗಲ್ಲ. ಇದನ್ನ ಸಾಫ್ಟ್ವೇರ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತಾರೆ. ಈಗ ಒಂದು ವರ್ಷನ್ ಆಫ್ ದಿ ಸಾಫ್ಟ್ವೇರ್ ಇದೆ, ನಾ ಇನ್ನೊಂದು ವರ್ಷನ್ ಆಫ್ ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಬ್ಬ ಕಸ್ಟಮರ್ ಇದನ್ನು ರನ್ ಮಾಡ್ಬೋದು, ಇದನ್ನು ರನ್ ಮಾಡ್ಬೋದು. ಈಗಿರ್ತಕ್ಕಂಥ ಕನ್ಸೆನ್ಸಸ್ ರೂಲ್ಸ್ನ ನಾನು ಏನಾದ್ರು ಡೈವರ್ಟ್ ಮಾಡ್ತೆ ಅಂತಂದರೆ ಈ ಸಾಫ್ಟ್ವೇರ್ ಜೊತೆ ಲಿಂಕ್ ಆಗೋದಿಲ್ಲ. ಸೊ ಬೇಸಿಕಲಿ ಸಾಫ್ಟ್ವೇರಲ್ಲಿ ಪ್ರೊಟೆಕ್ಷನ್ ಇದೆ. ಯಾವಾಗ ಸತೋಷಿ 0.1 ವರ್ಷನ್ ಆಫ್ ದಿ ಸಾಫ್ಟ್ವೇರ್ ರಿಲೀಸ್ ಮಾಡಿದ್ರು ಅಲ್ಲಿಂದನೇ. ಹಾಗಾಗಿನೇ ಇದುವರೆಗೂ ಕೂಡ ಯಾರಿಂದನೂ ಕೋರ್ ಬಿಟ್ಕಾಯಿನ್ ಅನ್ನು ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಮನುಷ್ಯ ಅತಿ ಆಸೆ ದುರಾಸೆ ಇರ್ತಕ್ಕಂಥ ವ್ಯಕ್ತಿ, ನಾನು ಇದಕ್ಕಿಂತನೂ ಚೆನ್ನಾಗಿ ಮಾಡ್ತೀನಿ, ಬಿಟ್ಕಾಯಿನಲ್ಲಿ ಏನೋ ಭೂತ ಇದೆ, ಆ ಭೂತ ನಾನು ಹೋಗ್ಲಾಡ್ತೀನಿ ಅಂತ ಬಂದಿರತಕ್ಕಂಥದ್ದೇ ಲಕ್ಷಾಂತರ ಕ್ರಿಪ್ಟೋ ಕರೆನ್ಸಿಗಳು. ಎಥೀರಿಯಂ ಅದು ಬಂದಿರತಕ್ಕಂಥದ್ದು ಬಿಟ್ಕಾಯಿನಿಂದನೇ. ಬಿಟ್ಕಾಯಿನಲ್ಲಿ ಮೈನಿಂಗಲ್ಲಿ ಒಂದು ಪ್ರೂಫ್ ಆಫ್ ವರ್ಕ್ ಅನ್ನುವಂಥ ಅಲ್ಗಾರಿದಮ್ ಬಳಕೆ ಮಾಡ್ತಾರೆ. ನನಗಿಷ್ಟ ಇಲ್ಲ ಆಯಿತು, ನಾನು ಬದಲಾಯಿಸ್ತೀನಿ ಇದನ್ನು ಅಂತ ಹೇಳಿ ಅದನ್ನು ಡೈವರ್ಟ್ ಮಾಡಿ ಪ್ರೂಫ್ ಆಫ್ ಸ್ಟೇಕ್ ಅನ್ನುವಂಥ ಇನ್ನೊಂದು ಸಾಫ್ಟ್ವೇರ್ ಅಲ್ಗಾರಿದಮ್ನ ತಗೊಂಡು ಬಂದಿರತಕ್ಕಂಥ ಎಥೀರಿಯಂ. ಅದೇ ರೀತಿ ಬಿಟ್ಕಾಯಿನ್ ಕ್ಯಾಶ್, ಬಿಟ್ಕಾಯಿನ್ SV, ಬಿಟ್ಕಾಯಿನ್ ಗೋಲ್ಡ್, ಈ ರೀತಿ ಮನುಷ್ಯನ ದುರಾಸೆ ಕಾರಣಗಳಿಂದ ಮನುಷ್ಯ ಬಿಟ್ಕಾಯಿನ್ ಅನ್ನೋ ಒಂದು ಸಾಫ್ಟ್ವೇರನ್ನು ಫೋರ್ಕ್ ಮಾಡಿ, ಅಂದರೆ ಚೇಂಜ್ ಮಾಡಿ ಹಲವಾರು ಕ್ರಿಪ್ಟೋ ಕರೆನ್ಸಿಗಳನ್ನು ತಂದಿದ್ದಾನೆ. ಅದೇ ಮಾರುಕಟ್ಟೆ ಅದು ಯಾವುದಕ್ಕೂ ಕೂಡ ವ್ಯಾಲ್ಯೂ ಕೊಡ್ತಾ ಇಲ್ಲ. ಸರ್, ಈಗ ಸಾಮಾನ್ಯವಾಗಿ ಈಗ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ವ್ಯವಸ್ಥೆ ಇದೆ. ಈ ಟ್ಯಾಕ್ಸ್ ವ್ಯವಸ್ಥೆ ಯಾವುದು ಅಂತಂದ್ರೆ ರೂಪಾಯಿ ಮೌಲ್ಯದಲ್ಲಿ ಮತ್ತೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಂತಿಂತದಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ. ಈ ಬಿಟ್ ಕಾಯಿನ್ಸ್ ಬಂತು ಅಂದ್ರೆ ಆ ಪರ್ಸೆಂಟೇಜ್ ಅಲ್ಲಿ ಯಾವ ರೀತಿ ಆಗುತ್ತೆ? ಆ ವ್ಯವಸ್ಥೆಗಳಿಗೆ ಏನಾದರೂ ಹೊಡೆತ ಬೀಳ್ಬಹುದಾ ಅಂತ? ಬಿಟ್ಕಾಯಿನ್ ಅನ್ನುವಂಥ ಪರ್ಯಾಯ ಹಣಕಾಸು ವ್ಯವಸ್ಥೆ ನಾವು ಬಳಕೆ ಮಾಡಿದಾಗ ಇಡೀ ದೇಶದಾದ್ಯಂತ ನಾವೆಲ್ಲ ಏನು ಹಣಕಾಸು ವ್ಯವಸ್ಥೆ ಬಳಕೆ ಮಾಡ್ತಾ ಇದೀವಿ ಅವೆಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಅದಂತೂ ನಿಜ. ಈಗ ನಾವು ಟ್ಯಾಕ್ಸೇಷನ್ ಬಗ್ಗೆ ನೀವು ಹೇಳಿದಾಗ, ನಾವು ಟ್ಯಾಕ್ಸೇಷನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಾನೀಗ ಆಫೀಸಲ್ಲಿ ಕೆಲಸ ಮಾಡಿದೆ, ನನಗೆ ಅಲ್ಲಿ 30% ಟ್ಯಾಕ್ಸ್ ಹೋಯಿತು. ಅದಾದಮೇಲೆ ನನಗೆ ಇಷ್ಟು ಅಮೌಂಟ್ ಬಂತು. ಇದಾದಮೇಲೆ ನಾನೇನು 30% ಟ್ಯಾಕ್ಸ್ ಕಟ್ಟಿದ್ದೆ, ಆ ಒಂದು ಕಾರಣದಿಂದ ನನಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಶಿಕ್ಷಣ, ಆರೋಗ್ಯ ವ್ಯವಸ್ಥೆನ ಕೊಡಬೇಕಾಗಿತ್ತು. ಅದು ಕ್ವಾಲಿಟಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಕಾರಣದಿಂದ ನಾನು ಮತ್ತೆ ಖಾಸಗಿ ಹತ್ರ ಹೋಗಿ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯನ ಪಡ್ಕೊಳ್ಬೇಕು. ಅದು ಕೂಡ ಹೆಚ್ಚಿನ ದರದಲ್ಲಿ, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಈ ಕಾರಣಗಳಿಂದ ನನಗೆ ಸ್ವಂತ ಮನೆ ಸಿಗೋಕ್ಕೆ ಕಷ್ಟ ಆಗ್ತಾ ಇದೆ, ಅಥವಾ ಇನ್ಯಾವುದಾದ್ರು ವಸ್ತುಗಳು ದಿನಬಳಕೆ ಸಿಗೋದು ಕಷ್ಟ ಆಗ್ತಾ ಇದೆ, ಅದಕ್ಕೂ ಕೂಡ ಹೆಚ್ಚಿನ ಬೆಲೆ ಏರಿಕೆ ಕೊಟ್ಟು ನಾನು ಖರೀದಿ ಮಾಡಬೇಕು. ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಇದೆ.
ಇಷ್ಟೆಲ್ಲ ಉಚ್ಚಂಪಟ್ಟೆ ಟ್ಯಾಕ್ಸ್ಗಳನ್ನ ಕಟ್ಟಿದ ಮೇಲೆ ನನಗೆ ಸಿಗುವಂಥ ಒಂದಿಷ್ಟು ಅಮೌಂಟ್ ಏನಿದೆ ಅದು ಕೂಡ ನಾನು ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅದು ಕೂಡ ತನ್ನ ಮೌಲ್ಯವನ್ನು ಕಳ್ಕೊತಾನೆ ಇರ್ತಾರೆ. ಹಾಗಾಗಿ ನಾನು ಅನಿವಾರ್ಯ ಕಾರಣಗಳಿಂದ ಹೂಡಿಕೆ ಮಾಡಲೇಬೇಕು. ಈ ಹೂಡಿಕೆ ಮಾಡೋದಲ್ಲೂ ಕೂಡ ಒಂದು ಸಮಸ್ಯೆ ಏನಂತಂದ್ರೆ, ಹೂಡಿಕೆ ಮಾಡಿ ನಾನೇನಾದ್ರೂ ಅಮೌಂಟನ್ನು ಕಳ್ಕೊಂಡ್ರೆ ಅದು ನನ್ನ ಹಣೆ ಬರ. ಇಲ್ಲ ನಾನೇನಾದ್ರು ಹೂಡಿಕೆ ಮಾಡಿ ಒಂದಿಷ್ಟು ಅಮೌಂಟ್ ನಾನು ಗಳಿಸಕ್ಕೆ ಸಾಧ್ಯ ಆಯಿತು ಅಂದ್ರೆ ಈ ವ್ಯವಸ್ಥೆ ಹತ್ರ ಬಂದು ನಾನು ಮತ್ತೆ ಟ್ಯಾಕ್ಸ್ ಕೊಡಬೇಕು. ಸೊ ಬೇಸಿಕಲಿ ಒಟ್ಟಾರೆ ಸಿಸ್ಟಮ್ ಡಿಸೈನ್ ಆಗಿರ್ತಕ್ಕಂಥ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮ್, ಅಂದರೆ ಪೇಪರ್ ಕಾಗದದ ಹಣದ ವ್ಯವಸ್ಥೆ ಒಂದು ಟ್ರ್ಯಾಪ್. ಪ್ರತಿಯೊಂದು ಹಂತದಲ್ಲೂ ಟ್ಯಾಕ್ಸ್ ಆಗಿ ಹೋಗಿದೆ. ಯಾಕೆ ಅಂತಂದರೆ ಸರ್ಕಾರ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೆ, ಅತಿ ಹೆಚ್ಚು ಸಾಲ ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೆ ಆ ತೆರಿಗೆ ಏನು ಕಲೆಕ್ಟ್ ಆಗ್ತಾ ಇದೆ, ನಮ್ಮ ಜೇಬಿಂದ ಕೈ ಹಾಕಿ ಏನು ತಗೊಳ್ತಾ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ನೋಡಿದ್ರೆ 6 ಲಕ್ಷ ಕೋಟಿಗಿಂತ ಕೂಡ ಜಾಸ್ತಿ ಹೋಗಿರ್ತಕ್ಕಂಥದ್ದು. ಒಕ್ಕೂಟ ಸರ್ಕಾರದ್ದು ಸುಮಾರು 200 ಲಕ್ಷ ಕೋಟಿ ಹೋಗಿರ್ತಕ್ಕಂಥದ್ದು. ಇಲ್ಲಿಂದ ಬರ್ತಾ ಇದೆ ಫಂಡಿಂಗ್. ಸರ್ಕಾರಕ್ಕೆ 3 ಕಡೆಯಿಂದ ಆದಾಯ ಇದೆ. ಒಂದು ನಮ್ಮ ಜೇಬಿಗೆ ಕೈ ಹಾಕಿ ತೆಗೆದುವಂತಹ ಒಂದು ತೆರಿಗೆ, ಎರಡನೇದು ಸಾಲ ಮಾಡಬೇಕು, ಇನ್ನೊಂದು ಮೂರನೇದು ಹಣ ಪ್ರಿಂಟ್ ಮಾಡಬೇಕು. ಈ ವ್ಯವಸ್ಥೆ ಈ ಮೂರನ್ನು ಮಾಡ್ತಾ ಇದೆ. ಹಾಗಾಗಿನೇ ಇವತ್ತು ಬಹುತೇಕ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಜಾಗ, ಮನೆ, ಶಿಕ್ಷಣ, ಆರೋಗ್ಯ, ಒಂದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ಹೋಗ್ತಾ ಇರ್ತಕ್ಕಂಥ. ಸರ್, ಈಗ ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಸರ್ಕಾರದ ಅಧೀನದಲ್ಲಿ ಬರುತ್ತೆ, ಸರ್ಕಾರವೇ ಪ್ರಿಂಟ್ ಮಾಡುತ್ತೆ, ಸರ್ಕಾರಕ್ಕೆ ಅದೊಂದು ಸಂಬಂಧಪಟ್ಟಂತು. ಸಪೋಸ್ ಈ ಬಿಟ್ಕಾಯಿನ್ ಅನ್ನೋದು ನೀವು ಆಗಲೇ ಹೇಳಿದಾಗೆ ಯಾರ ಅಧೀನದಲ್ಲೂ ಬರೋದಿಲ್ಲ, ಮತ್ತೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ ಅಂತ ನೀವು ಅಂದ್ರಿ. ಸೊ ಈ ಥರ ಇರುವಾಗ ಸರ್ಕಾರ ಇದನ್ನು ಒಪ್ಕೊಳ್ಳುತ್ತಾ, ಬಿಟ್ಕಾಯಿನನ್ನು ತನ್ನ ಅಧಿಕಾರವನ್ನು ಅಥವಾ ತನ್ನ ಕೈಯಲ್ಲಿರುವಂಥ ತನ್ನ ಅಧೀನದಲ್ಲಿರುವಂಥ ರೂಪಾಯಿಯನ್ನು ಬಿಟ್ಕೊಡೋಕೆ ಸರ್ಕಾರ ಒಪ್ಕೊಳ್ಳುತ್ತಾ, ಅಥವಾ ಜನರಿಗೆ ಇಲ್ಲ ಹೆಚ್ಚೆಚ್ಚು ಬಿಟ್ಕಾಯಿನ್ಸ್ ಬಳಸಿ ಅಂತ ಸಜೆಸ್ಟ್ ಕೂಡ ಮಾಡಬಹುದಾ? ಒಂದಲ್ಲ ಒಂದು ದಿನ ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ದೇಶದಲ್ಲೂ ಕೂಡ ನಾವು ಬಿಟ್ಕಾಯಿನ್ ಅನ್ನ ಹಣವಾಗಿ ಒಂದು ಟ್ರೆಜರಿ ಅಸೆಟ್ ಆಗಿ ನಾವು ಬಳಕೆ ಮಾಡೇ ಮಾಡ್ತೀವಿ. ಇದಕ್ಕೆ ಹಲವಾರು ಉದಾಹರಣೆಗಳು ನೋಡೋದಾದ್ರೆ, ಎಲ್ ಸಾಲ್ವಡಾರ್ ಅನ್ನುವಂಥ ಒಂದು ದೇಶ ಬಿಟ್ಕಾಯಿನ್ ಅನ್ನ ಲೀಗಲ್ ಟೆಂಡರ್ ಮಾಡ್ತದೆ. ಅವ್ರು ಏನಕ್ಕೆ ಮಾಡೋದು ಅಂತಂದ್ರೆ ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ಮಾಡಿರ್ತಕ್ಕಂಥದ್ದು. ಅವರ ದೇಶದ ಕರೆನ್ಸಿ ಅವ್ರ ಮೌಲ್ಯ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇಟ್ ವೆಂಟ್ ಟು 0. ಹಾಗಾಗಿ ಅವರು ಅಲ್ಲಿರ್ತಕ್ಕಂಥ ದೇಶದ ಜನ ಅನಿವಾರ್ಯವಾಗಿ ಡಾಲರನ್ನು ಹಣವಾಗಿ ಬಳಕೆ ಮಾಡ್ಕೊತ ಬಂದರು. ಈಗ ಅವರು ಅಲ್ಲಿರ್ತಕ್ಕಂಥ ಅಷ್ಟು ಜನ ಡಾಲರ್ ಅಧೀನದಲ್ಲೇ ಹೋದರು. ಹಾಗಾಗಿ ಆ ದೇಶದ ಒಬ್ಬರು ಅಧ್ಯಕ್ಷ ಆದಂಥ ನಯೀಬ್ ಬುಕೆಲೆ ಅವರು, ಇಲ್ಲ ನಾವು ಡಾಲರ್ ಅಧೀನದಲ್ಲಿ ಇರಬಾರ್ದು ಅಂತ ಹೇಳಿ ಪರ್ಯಾಯ ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿದ್ದೆ ಬಿಟ್ಕಾಯಿನ್. ಏಕಾಏಕಿ ಅವರು ಬಿಟ್ಕಾಯಿನ್ ಲೀಗಲ್ ಟೆಂಡರ್ ಮಾಡಲಿಲ್ಲ. ಅವರ ದೇಶದಲ್ಲಿ ವಾಲ್ಕೆನೋಸ್ ಎರಪ್ಷನ್ ಜಾಸ್ತಿ, ಅದರಲ್ಲಿ ಬರ್ತಾ ಇರ್ತಕ್ಕಂಥ ಅಪಾರ ಪ್ರಮಾಣದ ಎನರ್ಜಿ ಏನಿತ್ತು, ಆ ಒಂದು ಎನರ್ಜಿನ ಅವ್ರು ಬಿಟ್ಕಾಯಿನ್ ಮೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಅವ್ರಿಗೆ ಮೌಲ್ಯ ಕಂಡುಕೊಂಡ್ರು. ಅದರಿಂದ ಕ್ರಮೇಣವಾಗಿ ಸರ್ಕಾರನೇ ಬಿಟ್ಕಾಯಿನ್ ಮೈನಿಂಗ್ ಮಾಡ್ತು, ಸರ್ಕಾರನೇ ಬಿಟ್ಕಾಯಿನನ್ನು ಟ್ರೆಜರಿ ಅಸೆಟ್ ಆಗಿ ತೊಗೊಂಡು ಸರ್ಕಾರನೇ ಇಲ್ಲ ನೀವು ಬಿಟ್ಕಾಯಿನನ್ನು ಕೂಡ ಹಣವಾಗಿ ಬಳಕೆ ಮಾಡ್ಕೊಳ್ಳಿ ನೀವು ಅಂತೇಳಿ ಜನರಿಗೆ ಬಿಡ್ತು. ಹಾಗಾಗಿ ಇವತ್ತು ಅಲ್ಲಿನ ಜನ ಡಾಲರ್ನೂ ಹಣವಾಗಿ ಬಳಕೆ ಮಾಡ್ತಾ ಇದ್ದಾರೆ, ಬಿಟ್ಕಾಯಿನನ್ನು ಕೂಡ ಹಣವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಅರ್ಜೆಂಟೀನಾ, ಜಿಂಬಾಬ್ವೆ, ಬೋಲಿವಿಯಾ, ನೈಜೀರಿಯಾ, ಲ್ಯಾಟಿನ್ ಅಮೆರಿಕಾ ಕಡೆ ಇರತಕ್ಕಂತಹ ಹಣದುಬ್ಬರದಿಂದ ಯಾರೆಲ್ಲ ವಿಪರೀತವಾಗಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅನಿವಾರ್ಯವಾಗಿ ಒಂದು ಡಾಲರ್ ಕಡೆ ತಿರುಗಿದ್ದಾರೆ, ಇನ್ನೊಂದು ಬಿಟ್ಕಾಯಿನ್ ಕಡೆ ತಿರುಗಿದ್ದಾರೆ. ಯಾಕೆಂದರೆ ಅದನ್ನು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ರಾಶಿ ಪೇಪರ್ ಕರೆನ್ಸಿ ಅಂತ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ತುಮಕೂರಲ್ಲೂ ಕೂಡ ಒಂದು ಜಾಗದ ಬೆಲೆ 50 ಲಕ್ಷ 60 ಲಕ್ಷ ಆಗಿದೆ. ಒಬ್ಬ ಈಗ ತಾನೇ ಕೆಲಸ ಶುರು ಮಾಡ್ತಾ ಇದ್ದಾನೆ ಅಂತಂದರೆ ಆತ ಜೀವನ ಪೂರ್ತಿ ದುಡಿದ್ರೂ ತುಮಕೂರಲ್ಲಿ ಸೈಟ್ ತಗೊಳಕ್ಕಾಗೋದಿಲ್ಲ. ಹಾಗಾದರೆ ಆತ ಯಾರಿಗೋಸ್ಕರ ದುಡ್ತಾ ಇದ್ದಾನೆ? ಯಾವಾಗ ಇದು ಹಣದುಬ್ಬರದ ಎಫೆಕ್ಟ್ ಮಾರ್ಕೆಟಲ್ಲಿ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ, ಹಾಗಾಗಿ ಜನ ಅನಿವಾರ್ಯ ಕಾರಣಗಳಿಂದ ಬೇರೆ ಕಡೆ ತಿರುಗ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ನಾವು ಅನಿವಾರ್ಯ ಕಾರಣಗಳಿಂದ ಬಿಟ್ಕಾಯಿನ್ ಹಣವಾಗಿ ಬಳಕೆ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ನನ್ನ ಥಿಯರಿ. ಓಕೆ, ಈ ಬಿಟ್ಕಾಯಿನ್ಸ್ ಬಳಕೆಗೆ ಬಂತು ಅಂತಂದ್ರೆ ನಮಗೆ ಬ್ಯಾಂಕಿನ ಹಂಗಿರೋದಿಲ್ವಾ? ಬಿಟ್ಕಾಯಿನ್ ಬ್ಯಾಂಕ್ಸ್ ಅಂತ ಇರುತ್ತೆ, ಆದರೆ ಈ ರೀತಿ ಇರುವಂತಹ ಬ್ಯಾಂಕ್ಸ್ಗಳು ಇರೋದಿಲ್ಲ. ಇಟ್ ಮೇ ಬಿ ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ತವೆ. ಬಿಟ್ಕಾಯಿನ್ ಅಲ್ಲಿ ಒಂದು 2 ಲೇಯರ್ ಸಿಸ್ಟಮ್ ಇದೆ. ಸತೋಶಿ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಏನು ಪ್ರಪೋಸ್ ಮಾಡಿದ್ರು ಒಂದು ಡಿಸೈನ್ನ, ಅದನ್ನು ಆನ್ ಚೈನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಯಾವುದೇ ರೀತಿ ಯಾರ ಸಪೋರ್ಟ್ ಕೂಡ ಬೇಕಾಗಿಲ್ಲ. ನನ್ನ ಲ್ಯಾಪ್ಟಾಪಲ್ಲಿ ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗ್ತಾಯಿದೆ, ನಾನು ಆರಾಮಾಗಿ ವಹಿವಾಟು ಮಾಡ್ಬೋದು. ಬೇಸಿಕಲಿ ನಂದೇ ಆದಂಥ ಬ್ಯಾಂಕ್, ನಂದೇ ಸ್ವತಂತ್ರ ಬ್ಯಾಂಕ್, ಯಾರ ಹಂಗಿಲ್ಲ ಇದರಲ್ಲಿ. ಬಿಟ್ಕಾಯಿನ್ ಮೇಲೆ ಡೆವಲಪ್ ಆಗ್ತಿರ್ತಕ್ಕಂತಹ ಲೇಯರ್ 2 ಸಿಸ್ಟಮ್ ಏನಿದೆಯಲ್ಲ, ಇಲ್ಲೊಂದು ಲಿಟಲ್ ಬಿಟ್ ಆಫ್ ಟ್ರಸ್ಟ್ ಇನ್ವಾಲ್ವ್ ಆಗುತ್ತೆ. ಆ ಟ್ರಸ್ಟನ್ನು ಕೂಡ ಮಿಟಿಗೇಟ್ ಮಾಡಿ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರನ್ನು ನಾವು ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇದ್ದರೆ ಅದು ಜಗತ್ತಿನಾದ್ಯಂತ ಜನ ಅದನ್ನು ಮಾಡ್ತಾ ಇದ್ದಾರೆ. ಏನಂದರೆ ಬೇಸ್ ಲೇಯರನ್ನು ನಾವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಈಗ ಸಾಮಾನ್ಯ ಜನರಿಗೆ ಬಿಟ್ಕಾಯಿನ್ ಅನ್ನ ನಂಬೋದಾದ್ರೂ ಹೇಗೆ? ಯಾಕಂತಂದ್ರೆ ಇದು ಡಿಜಿಟಲ್ ರೂಪದಲ್ಲಿ ಇರುವಂಥ ಒಂದು ಹಣ. ಯಾಕಂದ್ರೆ ಕೈಯಲ್ಲಿ ನಾವು ಅದನ್ನ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಇದ್ರ ಮೇಲೆ ಹೇಗೆ ನಂಬಿಕೆ ಬರುತ್ತೆ? ಯಾಕೆ ಬರಬೇಕು?
ಮೊದಲನೇದು ಬಿಟ್ಕಾಯಿನ್ ಅಲ್ಲಿ ನಂಬುವಂತ ಪ್ರಶ್ನೆ ಇಲ್ಲ. ಓಕೆ, ಸೊ ಒಂದು ಸೆಂಟೆನ್ಸ್ ಇದೆ, ಡೋಂಟ್ ಟ್ರಸ್ಟ್ ವೆರಿಫೈ ಅಂತ. ಯಾವುದನ್ನು ನಂಬುವಂತ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಹಣಕಾಸು ವಿಚಾರದಲ್ಲೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ನಂಬುವಂತ ಅವಶ್ಯಕತೆ ಇಲ್ಲ. ಬಿಟ್ಕಾಯಿನ್ ಅಲ್ಲೂ ಕೂಡ ನಂಬುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಬಿಟ್ಕಾಯಿನ್ ಅಲ್ಲಿ 2 ಕೋಟಿ 10 ಲಕ್ಷ ಬಿಟ್ಕಾಯಿನ್ ಮಾತ್ರ ಅಂತಂದೆ, ಬೇರೆ ಯಾರು ಕೂಡ ನಂಬೋ ಅವಶ್ಯಕತೆ ಇಲ್ಲ. ನೀವೇ ಬಿಟ್ಕಾಯಿನ್ ಸಾಫ್ಟ್ವೇರ್ನ ರನ್ ಮಾಡಿ, ಬಿಟ್ಕಾಯಿನ್ ಟೆಕ್ನಿಕಲ್ ಕಲ್ತ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಬಿಟ್ಕಾಯಿನ್ ಅಂತ ಹೇಳಿ. ಸತೋಶಿ ಇನಿಷಿಯಲಿ ಮೈನ್ ಮಾಡಿದಂಥ ಬಿಟ್ಕಾಯಿನ್ ಬ್ಲಾಕ್, ಅಲ್ಲಿ ಎಷ್ಟು ಬಿಟ್ಕಾಯಿನ್ ಬಂತು, ಈಗ ಎಷ್ಟು ಬಿಟ್ಕಾಯಿನ್ ಬರ್ತಾ ಇದೆ, ನೀವೇ ವೆರಿಫೈ ಮಾಡಿ. ನಿಮ್ಮ ಸಾಫ್ಟ್ವೇರ್ ಮುಖಾಂತರ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿ, ನೋಡಿ ಏನಾಗ್ತಿದೆ ಅಂತೇಳಿ. ನಿಮ್ಮ ಸಾಫ್ಟ್ವೇರಲ್ಲಿ, ನಿಮ್ಮ ಲ್ಯಾಪ್ಟಾಪಲ್ಲಿ ರನ್ ಆಗ್ತಿರ್ತಕ್ಕಂಥ ಬಿಟ್ಕಾಯಿನ್ ಸಾಫ್ಟ್ವೇರ್ ಏನು ಡೀಟೇಲ್ಸ್ ಕೊಡುತ್ತೋ, ನನ್ನ ಲ್ಯಾಪ್ಟಾಪಲ್ಲಿ ರನ್ ಆಗ್ತಿರ್ತಕ್ಕಂಥ ಬಿಟ್ಕಾಯಿನ್ ಸಾಫ್ಟ್ವೇರ್ ಕೂಡ ಸೇಮ್ ಡೀಟೇಲ್ಸ್ ಕೊಡುತ್ತೆ. ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಬಿಟ್ಕಾಯಿನ್ ಸಾಫ್ಟ್ವೇರ್ ಕೂಡ ಸೇಮ್ ಡೀಟೇಲ್ಸ್ ಕೊಡುತ್ತೆ. ನಾವು ಈಸಿಯಾಗಿ ಇದನ್ನು ವೆರಿಫೈ ಮಾಡ್ಬೋದು. ಸರ್, ಈಗ ನೀವು ಆಗ್ಲೇ ಹೇಳಿದ್ರಿ ಒಂದು ಬಿಟ್ಕಾಯಿನ್ ಬೆಲೆ ಈಗ ಇವತ್ತಿನ ರೇಟ್ ಪ್ರಕಾರ ಒಂದು 70 ರಿಂದ 80 ಲಕ್ಷ ಅಂತನೂ ಹೇಳಿದ್ರಿ. ಈಗ ದುಡ್ಡಿದ್ದವರು ಜಾಸ್ತಿ ಬಿಟ್ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಬಹುದು, ಪರ್ಚೇಸ್ ಮಾಡ್ಕೊಳ್ಬಹುದು. ಈಗ ದುಡ್ಡು ಇಲ್ಲದೆ ಇರುವಂತ ಜನ ಅದ್ರ ಸುದ್ದಿಗೆ ಹೋಗೋದಿಲ್ಲ, ಆಗ ಅಸಮಾನತೆ ಜಾಸ್ತಿ ಆಗೇ ಆಗುತ್ತಲ್ವ. ಅಸಮಾನತೆ ಹೇಗೆ ಅದರಿಂದ ಕಡಿಮೆ ಆಗುತ್ತೆ? ಮೊದಲನೇದು, ಬಿಟ್ಕಾಯಿನ್ ಒಂದು ಫ್ರೀ ಮಾರ್ಕೆಟ್. ಯಾರು ಬೇಕಾದ್ರೂ ಬಿಟ್ಕಾಯಿನ್ ಅನ್ನ ಬಳಕೆ ಮಾಡ್ಬೋದು, ಸೆಲ್ ಮಾಡ್ಬೋದು, ವ್ಯವಹಾರ ಮಾಡ್ಬೋದು. ಇದು ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಬೇಸಿಕಲಿ ಇಟ್ಸ್ ಎ ಸೆನ್ಸರ್ಶಿಪ್ ರೆಸಿಸ್ಟೆನ್ಸ್ ಮನಿ. ಯಾರು ಕೂಡ ಸೆನ್ಸರ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅ ಕಂಪ್ಲೀಟ್ಲಿ ಫ್ರೀ ಮಾರ್ಕೆಟ್. ಫ್ರೀ ಮಾರ್ಕೆಟ್ ಆಗಿರ್ತಕ್ಕಂಥ ಕಾರಣದಿಂದ ಈಗ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ನಾನು 1 ಲಕ್ಷ ಕೋಟಿ ರೂಪಾಯಿ ವರ್ತ್ ಆಫ್ ಬಿಟ್ಕಾಯಿನ್ ನಾನು ಖರೀದಿ ಮಾಡ್ತೀನಿ ಅಂತಂದ್ರೆ, ಕೊಡೋರು ಇದ್ದಾರೆ ಅಂತಂದ್ರೆ ಆತ ಖರೀದಿ ಮಾಡೇ ಮಾಡ್ತಾನೆ. ಇದನ್ನ ನಾವು ತಡೆಯಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆಗಲ್ ಕಡಿಮೆ ಆಗ್ತದಲ್ಲ. 2 ಕೋಟಿ ಇರುವುದೇ 2 ಕೋಟಿ 10 ಲಕ್ಷ ಬಿಟ್ಕಾಯಿನ್ಸ್. ಈಗ ಜಾಸ್ತಿ ದುಡ್ಡಿದ್ದವರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಎಲ್ಲಿ ಸಿಗ್ತದೆ ಆಗ? ಈಗ ವೆಲ್ತ್ ಇನ್ಇಕ್ವಾಲಿಟಿ ಬಗ್ಗೆ ನಾವು ಪಾಯಿಂಟ್ ಅಲ್ವಾ ಆಕ್ಚುಲಿ. ಈಗಿರ್ತಕ್ಕಂಥ ಪೇಪರ್ ಕರೆನ್ಸಿ ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಅಂತಂದ್ರೆ, ನಾವು ಯಾವ ವಸ್ತುನ ಹಣವಾಗಿ ಬಳಕೆ ಮಾಡ್ತಾ ಇದೀವೋ ಆ ವಸ್ತು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇಲ್ಲ, ರೈಟ್? ಹಾಗಾಗಿ ಜನ ಹಣವನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಕಂಡ್ಕೊಂಡಿದ್ದಾರೆ. ಹಾಗಾಗಿ ಬಹುತೇಕ ಜನ, ನೀವು ಬೆಂಗಳೂರಲ್ಲಿ ನೋಡಿದ್ರೆ 1ಕ್ಕಿಂತ ಹೆಚ್ಚು ರಿಯಲ್ ಎಸ್ಟೇಟ್ಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಆದ್ರೆ ಆ ಕುಟುಂಬಕ್ಕೆ ಅಷ್ಟು ರಿಯಲ್ ಎಸ್ಟೇಟ್ ಬೇಕಾಗಿಲ್ಲ. ಒಂದು ಕುಟುಂಬ ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ರಿಯಲ್ ಎಸ್ಟೇಟ್, ಒಂದು ಮನೆ ಸಾಕು. ಹೆಚ್ಚಿಗೆ ಇರ್ತಕ್ಕಂಥ ರಿಯಲ್ ಎಸ್ಟೇಟು ಅದು ಇವರ ಯುಟಿಲಿಟಿಗೋಸ್ಕರ ಅಲ್ಲ, ಅದು ಮಾನಿಟರಿ ವ್ಯಾಲ್ಯೂಗೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ವ್ಯವಸ್ಥೆಯಲ್ಲಿ ಹಣವಾಗಿ ಬಳಕೆ ಆಗ್ತಿರ್ತಕ್ಕಂಥದ್ದು ಪೇಪರ್ ಕರೆನ್ಸಿ ಅಲ್ಲ, ಮೌಲ್ಯ ಕಾಪಾಡ್ಕೊಳ್ಳುವಂಥ ವಸ್ತುವೇ ಆಗಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಇವತ್ತು ಹಣವಾಗಿ ಬಳಕೆ ಮಾಡ್ತಾ ಇದೆ. ಆದರೆ ಇವಾಗ ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ನನ್ನ ಸ್ಯಾಲ್ರಿ 1 ಲಕ್ಷ 2 ಲಕ್ಷ ರೂಪಾಯಿ ಆಗಿದ್ರೂ ಕೂಡ ನನಗೆ ಬರೀ 1 ಸ್ಕ್ವೇರ್ ಫೀಟು ಲ್ಯಾಂಡ್ ಸಿಗುತ್ತೆ, 2 ಸ್ಕ್ವೇರ್ ಫೀಟ್ ಲ್ಯಾಂಡ್ ಸಿಗುತ್ತೆ, ಈಗ ಯಾರು ಕೊಡೋದಿಲ್ಲ. ಸೊ ಬೇಸಿಕಲಿ ಯಾವ ವಸ್ತುವನ್ನು ಈ ವ್ಯವಸ್ಥೆ ಹಣವಾಗಿ ಬಳಕೆ ಮಾಡ್ತಿದ್ಯೋ ರಿಯಲ್ ಎಸ್ಟೇಟ್, ಅದು ಸರ್ಕ್ಯುಲೇಷನ್ ಬರ್ತಾ ಇಲ್ಲ. ಸರ್ಕ್ಯುಲೇಷನ್ಗೆ ಇರುವಂಥದ್ದು ದ ಬ್ಯಾಡ್ ಫಾರ್ಮ್ ಆಫ್ ಮನಿ, ವಿಚ್ ಇಸ್ ಅದು ರೂಪಾಯಿ, ಡಾಲರ್ ಮೌಲ್ಯ ಕಳ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ವೆಲ್ತ್ ಇನ್ಇಕ್ವಾಲಿಟಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಕಷ್ಟಪಟ್ಟು ದುಡಿದ್ರೂ ಮೌಲ್ಯ ಕರಗ್ತಾನೆ ಹೋಗ್ತಾ ಇರುವಂತಹ ಹಣಕಾಸು ವ್ಯವಸ್ಥೆ, ಬಡವರು ಮಧ್ಯಮ ವರ್ಗದವ್ರಿಗಿರುವಂಥದ್ದು. ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್, ಏನೂ ಕೆಲಸ ಮಾಡೋದು ಬೇಡ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ, ಉಂಡಾಡಿ ಗುಂಡಂತರ ಬೆಳಗ್ಗೆಯಿಂದ ಓಡಾಡ್ಕೊಂಡಿದ್ರು ಸಾಕು, ರಿಯಲ್ ಎಸ್ಟೇಟ್ ಮೌಲ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ವೆಲ್ತ್ ಇನ್ಇಕ್ವಾಲಿಟಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಬಿಟ್ಕಾಯಿನ್ ಅನ್ನೋ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಬಿಟ್ಕಾಯಿನನ್ನೇ ಪ್ರತಿದಿನ ಹಣವಾಗಿ ಬಳಕೆ ಮಾಡುವಂಥ ಕಾರಣದಿಂದ ಒಬ್ಬ ಬಡವ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದ್ರು ಕೂಡ ನೀನು ಬಿಟ್ಕಾಯಿನಲ್ಲೇ ಪೇಮೆಂಟ್ ತಗೊಳ್ತೇವೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಕೆಲಸ ಮಾಡಿದ್ರು ನನಗೂ ಬಿಟ್ಕಾಯಿನಲ್ಲೇ ಪೇಮೆಂಟ್ ಬರುತ್ತೆ. ಒಬ್ಬ ದೊಡ್ಡ ಶ್ರೀಮಂತ, ಆತ ಏನೇ ಬಿಸ್ನೆಸ್ ಮಾಡಿದ್ರು, ಶ್ರಮಿಕ ಕೆಲಸ ಮಾಡಿದ್ರು, ಆತನಿಗೂ ಕೂಡ ಬಿಟ್ಕಾಯಿನಲ್ಲೇ ಪೇಮೆಂಟ್ ಬರುತ್ತೆ. ಈಗ ದೊಡ್ಡ ಶ್ರೀಮಂತ, 1 ಲಕ್ಷಾಂತರ ರೂಪಾಯಿ ಬಿಟ್ಕಾಯಿನ್ ಇದೆ, ಆಯಿತು, ನಿಮ್ಮ ಮನೇಲಿ ಕೆಲಸ ಮಾಡುವಂಥ ನಿಮ್ಮ ಕಾರ್ ಡ್ರೈವರು ಅಥವಾ ಅಡಿಗೆ ಭಟ್ಟ ಯಾರೇ ಇದ್ರು ಕೂಡ ಆತನಿಗೂ ನೀನು ದ ಗುಡ್ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿರ್ತಕ್ಕಂಥ ಬಿಟ್ಕಾಯಿನನ್ನೇ ನೀವು ಹಣವಾಗಿ ಕೊಡಬೇಕು. ಹಾಗಾಗಿ ಬಿಟ್ಕಾಯಿನ್ ಮತ್ತೆ ಸರ್ಕ್ಯುಲೇಷನ್ ಬರುತ್ತೆ. ಇದು ಸರ್ಕ್ಯುಲೇಷನ್ ಬರಬೇಕು ಅಂದರೆ ಪ್ರತಿಯೊಬ್ಬರಿಗೂ ಬಿಟ್ಕಾಯಿನಲ್ಲಿ ಸಂಬಳವನ್ನು ಡಿಮ್ಯಾಂಡ್ ಮಾಡಬೇಕು. ಅವಾಗ ಹಣದ ಅಸಮಾನತೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಸಪೋಸ್ ಜಾಸ್ತಿ ಬಿಟ್ಕಾಯಿನ್ಸ್ ಬಳಕೆ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳಿ, ಆ ಜಾಸ್ತಿ ಆಗೋದ್ರಿಂದ ಆ ಅನಾಮಧೇಯ ವ್ಯಕ್ತಿಗೆ ಏನಾದರೂ ಲಾಭ ಇದೆಯಾ? ಏನು ಲಾಭ ಇಲ್ಲ. ಸತೋಶಿ ನಕೊಮೊಟೊ ಅವರು ವೈಟ್ ಪೇಪರ್ನ ರಿಲೀಸ್ ಮಾಡಿದ ರೀತಿ, 1-2 ವರ್ಷಗಳು ಮಾತ್ರ ಬಿಟ್ಕಾಯಿನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ತಾರೆ, ಆಮೇಲೆ ಯಾರಿಗೂ ಹೇಳ್ದಲ್ಲೇ ಒಂದೇ ಸಲ ಕಣ್ಮರೆ ಆಗ್ತಾರೆ. ಅವರ ಹಿನ್ನೆಲೆ ಮತ್ತೆ ಅವ್ರು ಏನೆಲ್ಲ ಇಮೇಲ್ ಕನ್ವರ್ಸೇಷನ್ ಮಾಡಿದ್ರು ಇವೆಲ್ಲವನ್ನು ಕೂಡ ನೋಡಿದಾಗ ಆತನಿಗೆ ಅರ್ಥ ಆಗಿದ್ದೇನೆಂತಂದರೆ, ಕ್ರಿಪ್ಟೋಗ್ರಫಿ ಮೂವ್ಮೆಂಟಲ್ಲಿ 2-3 ದಶಕಗಳ ಕಾಲ ಒಂದು ಡಿಜಿಟಲ್ ಹಣವನ್ನು ಸರ್ಕಾರದ ನಿಯಂತ್ರಣದಲ್ಲಿ ಬರದಲೇ ಇರ್ತಕ್ಕಂಥದ್ದನ್ನು ಕಂಡುಹಿಡಿಯಬೇಕು ಅಂತೇಳಿ ಹಲವಾರು ಕ್ರಿಪ್ಟೋಗ್ರಾಫರ್ಸ್ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಒಂದೇ ಒಂದು ಸಮಸ್ಯೆಯಿಂದ ಅವ್ರ ಕೇಳಿ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ.
ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕಂಡಿಡ್ದಿದ್ದೇ ಸತೋಷಿ ಅವರ ಬ್ರೇಕ್ ಥ್ರೂ. ಅದಾದ್ಮೇಲೆ ಆ ಸತೋಷಿ ಸಮಸ್ಯೆ ಯಾವುದು? ಸೆಂಟ್ರಲೈಸೇಷನ್ ಅಂತ ಹೇಳಿ, ಅಂದ್ರೆ ಈ ಒಂದು ಹಣಕಾಸು ವ್ಯವಸ್ಥೆ ಎಲ್ಲಿಂದ ಆಪರೇಟ್ ಆಗಬೇಕು. ಈಗ ನಾನು ನಿಮಗೆ ಹಣವನ್ನು ಕಳಿಸ್ತಾ ಇದ್ದೀನಿ ಅಂತಂದ್ರೆ ಕಳಿಸಿದ್ದೀನಿ ಅಂತೇಳಿ ಹೇಗೆ ಪ್ರೂವ್ ಮಾಡುವಂಥದ್ದು, ನೀವು ನಿಮ್ಮ ಹಣದ ಮೇಲೆ ಮಾಲೀಕತ್ವವನ್ನು ಹೇಗೆ ಪ್ರೂವ್ ಮಾಡುವಂಥದ್ದು, ಇದೇ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಈ ಒಂದು ಸೆಂಟ್ರಲೈಸೇಷನ್ ಪ್ರಾಬ್ಲಮ್ ಅಂದರೆ ಒಂದೇ ನಿರ್ದಿಷ್ಟ ಪ್ರದೇಶದಿಂದನೇ ಬಿಟ್ಕಾಯಿನ್ ಆಪರೇಟ್ ಆಗಬಾರ್ದು ಅಂತ ಕಾರಣದಿಂದ ಒಂದು ಹ್ಯಾಶ್ ಫಂಕ್ಷನ್, ಒಂದು ಪ್ರೂಫ್ ಆಫ್ ವರ್ಕ್ ಅನ್ನುವಂಥ ಒಂದು ಅಲ್ಗಾರಿದಮ್ನ ಬಿಟ್ಕಾಯಿನಲ್ಲಿ ಬಳಕೆ ಮಾಡ್ತಾರೆ. 1991-92ನೇ ಇಸ್ವಿಲಿ ಒಬ್ಬ ಕ್ರಿಪ್ಟೋಗ್ರಾಫರ್ ಅಡಾಮ್ ಬ್ಯಾಕ್ ಅನ್ನುವಂಥವ್ರು ಇಮೇಲ್ಗಳಲ್ಲಿ ನಮ್ಮ ಸ್ಪ್ಯಾಮ್ ಮೇಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಅದನ್ನು ತಡೆಗಟ್ಟುವ ಸಲುವಾಗಿ ಒಂದು ಪ್ರೂಫ್ ಆಫ್ ವರ್ಕ್ ಅನ್ನುವಂಥ ಒಂದು ಅನ್ವೇಷಣೆ ಮಾಡಿರ್ತಾರೆ. ಆ ಒಂದು ಪ್ರೂಫ್ ಆಫ್ ವರ್ಕನ್ನು ಇವರು ಬಿಟ್ಕಾಯಿನಲ್ಲಿ 2008ರಲ್ಲಿ ಬಳಕೆ ಮಾಡಿ, ನಾನು ಈ ಒಂದು ವರ್ಕನ್ನು ಈ ಒಂದು ಸಾಫ್ಟ್ವೇರಲ್ಲಿ ಡಿಸೈನಲ್ಲಿ ಹಾಕಿ ನಾನು ಹಣದಲ್ಲಿರ್ತಕ್ಕಂತಹ ಒಂದು ಸೆಂಟ್ರಲೈಸೇಷನ್ ಅನ್ನುವಂಥ ಕೊನೆಯ ಸಮಸ್ಯೆನ ಬಗೆಹರಿಸ್ತೆ, ಇದನ್ನು ನೀವು ನೋಡಿ ಅಂತೇಳಿ ವೈಟ್ ಪೇಪರ್ನ ರಿಲೀಸ್ ಮಾಡ್ತಾರೆ. ಅಲ್ಲಿಂದ ಶುರುವಾಗಿದ್ದೆ ಬಿಟ್ಕಾಯಿನ್. ಸರ್, ಈಗ ಮತ್ತೊಂದಂತಂದರೆ, ಈಗ ನನ್ನ ಅಕೌಂಟಲ್ಲಿ ಒಂದಿಷ್ಟು ಬಿಟ್ಕಾಯಿನ್ಸ್ ಇದೆ, ನಾನು ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರಾದರೂ ಅದನ್ನು ಹ್ಯಾಕ್ ಮಾಡಿ ಕದ್ದರೆ ಈಗ ನಾವು ಎಲ್ಲಿಗೆ ಹೋಗಂತ ಅದನ್ನು ಕಂಪ್ಲೇಂಟ್ ಮಾಡೋದು, ಅದನ್ನು ಹೇಗೆ ರಿಸಾಲ್ವ್ ಮಾಡ್ಕೊಳ್ಳೋದು? ಬಿಟ್ಕಾಯಿನ್ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ. ಲಾಸ್ಟ್ ಟೈಮ್ ಶ್ರೀಕಿ ಅವ್ರ ಕೇಸ್ ಆಗಿದ್ದೇ ಅದೇ ಅಲ್ವಾ? ಇದು ಆಕ್ಚುಲಿ ಶ್ರೀಕಿ ಅವರು ಬಿಟ್ಕಾಯಿನ್ ಹ್ಯಾಕ್ ಮಾಡಿದ್ದಲ್ಲ, ಎಕ್ಸ್ಚೇಂಜ್ಗಳನ್ನು ಹ್ಯಾಕ್ ಮಾಡಿದ್ದು. ಓಕೆ. ಸೊ ಶ್ರೀಕಿ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ನಾನು ಮುಂಚೆ ಮಾತಾಡಿದಾಗೆ ಎಕ್ಸ್ಚೇಂಜಲ್ಲೇ ಜನ ಬಿಟ್ಕಾಯಿನನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು, ಅದೊಂದು ಚಿನ್ನದ ಅಂಗಡಿ ಥರ. ಜನ ಎಲ್ಲ ಬಿಟ್ಕಾಯಿನ್ ಬೇಕು ಅಂತ ಎಕ್ಸ್ಚೇಂಜಿಗೆ ಬಂದರು, ಚಿನ್ನ ಖರೀದಿ ಮಾಡಿದ್ರು, ಒಂದು ಬಿಟ್ಕಾಯಿನ್ ಖರೀದಿ ಮಾಡಿದ್ರು, ತಮ್ಮ ಬಳಿ ತಗೊಂಡೋಗ್ಲಿಲ್ಲ, ಶಾಪಲ್ಲೇ ಬಿಟ್ಟು ಹೋದ್ರು. ಶಾಪನ್ನು ಶ್ರೀಕಿಯವರು ಹ್ಯಾಕ್ ಮಾಡಿದ್ರು ಅಂತೇಳಿ ಮಾಧ್ಯಮಗಳು ವರದಿ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಬಿಟ್ಕಾಯಿನ್ ತನ್ನ ಕಂಟ್ರೋಲಿಗೆ ತಗೊಂಡ್ರು. ಸೊ ಇಲ್ಲಿ ಬಿಟ್ಕಾಯಿನ್ ಹ್ಯಾಕ್ ಆಗಿಲ್ಲ, ಹ್ಯಾಕ್ ಆಗಿರ್ತಕ್ಕಂಥದ್ದು ಎಕ್ಸ್ಚೇಂಜ್. ಈಗ ನಾನು ಕೂಡ ನನ್ನ ಸಂಬಳದಲ್ಲಿ ಏನು ಪ್ರತಿ ತಿಂಗಳು ಆಲ್ಮೋಸ್ಟ್ ಒಂದು ಬಿಟ್ಕಾಯಿನ್ ತಗೊತಾ ಇರ್ತೀನಿ, ಅಲ್ಲ ಪಬ್ಲಿಕ್ ಅಡ್ರೆಸ್ ಈಗಲೂ ಕೂಡ ಬಿಟ್ಕಾಯಿನ್ನ ಟೈಮ್ ಚೈನಲ್ಲಿ ಇದೆ. ಆದರೆ ನನ್ನ ಒಂದೇ ಒಂದು ಸತೋಷಿ ಕೂಡ ಇವತ್ತುವರೆಗೂ ಮೂವ್ ಆಗಿಲ್ಲ. ನಾನು ಕಳೆದ 4 ವರ್ಷದಿಂದನೂ ಕೂಡ ನನ್ನ ಸಂಬಳದಲ್ಲಿ ಒಂದಿಷ್ಟು ಭಾಗ ನಾನು ಬಿಟ್ಕಾಯಿನಲ್ಲೇ ಸೇವಿಂಗ್ಸ್ ಮಾಡ್ಕೊಂತ ಹೋಗ್ತಾ ಇದ್ರು ಕೂಡ ಅಲ್ಲಿ ಒಂದು ನಂಬರ್ ಕೂಡ ಅದು ಬದಲಾಗಿಲ್ಲ. ಯಾಕಂದ್ರೆ ಯಾರು ಅದನ್ನ ಹ್ಯಾಕ್ ಮಾಡಕ್ ಆಗೋದಿಲ್ಲ, ಹ್ಯಾಕ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಅಂದ್ರೆ ನನ್ನ ಪರ್ಮಿಷನ್ ಇಲ್ದಲೆ ಈ ನಂಬರ್ಗಳು ಮೂವ್ ಆಗೋದಿಲ್ಲ. ಇದು ಒಂದು. ಸತೋಷಿ ಇನಿಷಿಯಲಿ ಮೈನ್ ಮಾಡಿದಂಥ ಬಿಟ್ಕಾಯಿನ್ ಸುಮಾರು 11 ಲಕ್ಷ ಅಥವಾ 10 ಲಕ್ಷ ಬಿಟ್ಕಾಯಿನ್ಗಳಿದ್ದಾವೆ. ಅದರಲ್ಲಿ ಒಂದೇ ಒಂದು ಬಿಟ್ಕಾಯಿನ್ ಕೂಡ ಇದುವರೆಗೂ ಮೂವ್ ಆಗಿಲ್ಲ. ಯಾಕಂದ್ರೆ ಅದು ಮೂವ್ ಆಗಬೇಕು ಅಂತಂದ್ರೆ ಅದರ ಕೀಲಿ, ಅಂದರೆ ಕ್ರಿಪ್ಟೋಗ್ರಫಿಲಿ ಪ್ರೈವೇಟ್ ಕೀ ಅಂತ ಹೇಳ್ತೀವಿ, ಯಾರು ಪ್ರೈವೇಟ್ ಕೀನ ಹೊಂದಿರ್ತಾರೋ ಅವರೇ ಅದರ ಮಾಲೀಕತ್ವವನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಸತೋಷಿ ಮೈನ್ ಮಾಡಿದಂಥ ಬಿಟ್ಕಾಯಿನ್ಗೆ ಪ್ರೈವೇಟ್ ಕೀ ಯಾರ ಹತ್ರನೂ ಇಲ್ಲ. ಹಾಗಾಗಿ ಅದನ್ನು ಯಾರು ಕೂಡ ಮೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ನ ನಾವು ನಮ್ಮ ಲ್ಯಾಪ್ಟಾಪಲ್ಲಿ ರನ್ ಮಾಡಿದ್ರೆ ನಮಗೆ ಲಕ್ಷಾಂತರ ಬಿಟ್ಕಾಯಿನ್ ಅಡ್ರೆಸ್ಗಳು ಸಿಗ್ತಾ ಹೋಗುತ್ತೆ. ಒಂದೊಂದು ಅಡ್ರೆಸ್ಸಲ್ಲಿ ಇಷ್ಟಿಷ್ಟು ಬಿಟ್ಕಾಯಿನ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಹ್ಯಾಕ್ ಮಾಡ್ಬೋದಲ್ಲ? ಹಾಗಾದರೆ ಮಾಡೋಕ್ಕಾಗೋದಿಲ್ಲ. ಒಂದೇ ಒಂದು ಬಿಟ್ಕಾಯಿನ್ ಕೂಡ ಇದುವರೆಗೂ ಹ್ಯಾಕ್ ಆಗಿಲ್ಲ. ಅದೇ ಕಾರಣದಿಂದನೇ ಇವತ್ತು ಬಿಟ್ಕಾಯಿನ್ ಜಗತ್ತಿನಾದ್ಯಂತ ಸುಮಾರು $1.5 ಟ್ರಿಲಿಯನ್ ಮಾರ್ಕೆಟ್ ವ್ಯಾಲ್ಯೂನ ಹೊಂದಿರತಕ್ಕಂಥದ್ದು. ಅಂದರೆ ನಾವು ಅದನ್ನು ಸೇಫ್ ಆಗಿ ಯೂಸ್ ಮಾಡಬಹುದು. ಒಂದು ಸಾಫ್ಟ್ವೇರ್ ಆಗಿರ್ತಕ್ಕಂಥ ಕಾರಣದಿಂದ, ಹೊಸದಾಗಿರ್ತಕ್ಕಂಥ ಕಾರಣದಿಂದ ಒಂದಿಷ್ಟು ಕಲಿಯುವಂಥ ಅವಶ್ಯಕತೆ ಇರುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಬಿಟ್ಕಾಯಿನ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದಂಥ ಒಂದಿಷ್ಟು ಬೇಸಿಕ್ ಮಾಹಿತಿಗಳು. ಸೊ ಮುಂದಿನ ಒಂದು ಸರಣಿಯಲ್ಲಿ ಇನ್ನು ಮುಂದಿನ ಭಾಗವನ್ನ, ಬಿಟ್ಕಾಯಿನ್ಸ್ನ ಇನ್ನುಳಿದ ಭಾಗವನ್ನ ಚರ್ಚೆ ಮಾಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.